ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಹಸಿರೆಲೆ ಗೊಬ್ಬರದ ಮಹತ್ವ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಬಸವಲಿಂಗಯ್ಯ ಅವರೇ ನಮಸ್ಕಾರ. ನಮಸ್ತೆ ಸರ್. ತಾವು ಇವತ್ತಿನ ದಿವಸ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಳ ಮಾಡೋ ಸಲುವಾಗಿ ಹಸಿರು ಎಲೆ ಗೊಬ್ಬರವನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಇದರ ಒಂದು ಪ್ರಾಮುಖ್ಯತೆ ಏನು, ಮತ್ತೆ ವಿಶೇಷವಾಗಿ ಭತ್ತ, ಕಬ್ಬು ಈ ಬೆಳೆಗಳನ್ನ ಬೆಳೆಯೋದಕ್ಕಿಂತ ಮುಂಚಿತವಾಗಿ ಸಾಮಾನ್ಯವಾಗಿ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನ ಒಂದು ಬಿತ್ಕೊಂಡು ನಂತರ ಆ ಬೆಳೆ ಬೇಸಾಯ ಮಾಡ್ತಾರೆ. ಇನ್ನು ತೋಟಗಾರಿಕಾ ಬೆಳೆಗಳು, ಬೇರೆ ಬೆಳೆಗಳು, ಅರಣ್ಯದ ಬೆಳೆಗಳ ಒಂದಿಗೆ ಬೆಳೆದಿರುವಂತಹ ಹಣ್ಣಿನ ಬೆಳೆಗಳು, ಇದ್ರ ಜೊತೆ ಮಧ್ಯದಲ್ಲಿ ಹಸಿರೆಲೆಯನ್ನ ಬೆಳಕೊಳ್ಳೋದು ವಾಡಿಕೆ ಇದೆ. ಒಟ್ಟಾರೆಯಾಗಿ ಈ ಹಸಿರೆಲೆ ಗೊಬ್ಬರದ ಬೆಳೆಗಳು, ಅದರ ಬಳಕೆ, ಅದರ ಪ್ರಾಮುಖ್ಯತೆ ವಿವರವಾಗಿ ಮಾಹಿತಿಯನ್ನ ನೀಡಿ. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಹಸಿರೆಲೆ ಗೊಬ್ಬರ ಅಂತಂದ್ರೆ ಸಾಮಾನ್ಯವಾಗಿ ಹಸಿರು ಎಲೆ ಗೊಬ್ಬರಕ್ಕೆ ಸೂಕ್ತವಾದಂಥ ಬೆಳೆಗಳನ್ನ ಬೆಳೆದು ಅಥವಾ ಹಸಿರೆಲೆಗಳನ್ನು ಯಥೇಚ್ಛವಾಗಿ ಕೊಡ್ತಕ್ಕಂಥ ಗಿಡಗಳಿಂದ ಅಥವಾ ಮರಗಳಿಂದ ನಾವು ಸೊಪ್ಪುಗಳನ್ನು ತಗೊಂಡು ಬಂದು ಪೂರ್ತಿ ಹಸಿರೆಲೆ ಎಲೆ, ಕಾಂಡ, ಬೇರುಗಳ ಸಮೇತ ನಮ್ಮ ಮಣ್ಣಿಗೆ ಸೇರಿಸಿ ಮಣ್ಣಿನಲ್ಲಿ ಕೊಳಸಿ ನಂತರ ಅದು ಸಾವಯವ ಗೊಬ್ಬರವಾಗಿ ರೂಪಾಂತರಗೊಳ್ಳುತ್ತದೆ. ಹೀಗೆ ನಮ್ಮ ಮಣ್ಣಿನಲ್ಲಿ ಸಾವಯವ ಗೊಬ್ಬರವನ್ನ ಹೆಚ್ಚು ಮಾಡಲಿಕ್ಕೆ ಬಳಸ್ತಕ್ಕಂಥ ಬೆಳೆಗಳಿಗೆ ನಾವು ಹಸಿರೆಲೆ ಗೊಬ್ಬರಗಳು ಅಂತ ಕರಿತಾ ಇದ್ದೀವಿ. ಪ್ರಶ್ನೆ ಮೂಡ್ತಕ್ಕಂಥದ್ದು ಹಸಿರೆಲೆ ಗೊಬ್ಬರಗಳನ್ನ ಪ್ರಸ್ತುತವಾಗಿ ನಮ್ಗೆ ಈಗ ಏಕೆ ಬೇಕು ಅನ್ನೋಕೆ ಒಂದು ಮುಖ್ಯವಾದ ಕಾರಣ ಏನಂತಂದ್ರೆ, ಇತ್ತೀಚಿನ ಬದಲಾದ ದಿನಗಳಲ್ಲಿ ಕೃಷಿಯನ್ನ ಎಲ್ಲರೂ ಮಾಡ್ತಿದ್ದಾರೆ. ಆದರೆ ಒಂದು 20-30 ವರ್ಷಗಳ ಹಿಂದಿನ ಕೃಷಿಗೂ ಈಗಿನ ಕೃಷಿಗೂ ಬಹಳ ವ್ಯತ್ಯಾಸಗಳಾಗಿದೆ. ಹಿಂದೆ ಪ್ರತಿಯೊಬ್ಬ ರೈತನ ಮನೆಯಲ್ಲೂ ಕೂಡ 2 ಎತ್ತುಗಳು ಅಥವಾ ಎಮ್ಮೆಗಳು, ಹಸುಗಳು, ಕುರಿ, ಕೋಳಿಗೆ ಸಾಕಷ್ಟು ಜಾನುವಾರುಗಳ ಜೊತೆಗೂಡಿ ಕೃಷಿಯನ್ನ ಮಾಡ್ತಾ ಇದ್ರು. ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಉತ್ಪಾದನೆ ಆಗ್ತಾ ಇತ್ತು. ಸೊ ಯಾವುದೇ ಬೆಳೆಯನ್ನ ಬಿತ್ತನೆ ಮಾಡಬೇಕಾದ್ರೆ ಅದು ನೀರಾವರಿ ಆಗಿರ್ಬೋದು ಅಥವಾ ಕುಷ್ಕಿ ಬೆಳೆ ಆಗಿರ್ಬೋದು, ರೈತ ಒಂದಿಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸ್ತಾ ಯಾವ ಬೆಳೆನೂ ಕೂಡ ಬಿತ್ತನೆ ಮಾಡ್ತಿರ್ಲಿಲ್ಲ. ಮೂಲವಾಗಿ ನಾನು ಮಳವಳ್ಳಿ ತಾಲೂಕಿಂದ ಬಂದಿರೋದ್ರಿಂದ ನಮ್ಮೂರಿನಲ್ಲಿ ಕೃಷಿ ಬೇಸಾಯನ ಜಾಸ್ತಿ ಮಾಡ್ತಾ ಇದ್ರು. ಯಾರಾದ್ರೂ ರಾಗಿನ ಕೊಟ್ಟಿಗೆ ಗೊಬ್ಬರ ಹಾಕ್ತಿ ಬಿತ್ಬಿಟ್ರೆ ನೋಡ ಅವ್ನಿಗೆ ಏನೋ ದರಿದ್ರ ಬಂದಿದೆ, ಗೊಬ್ಬರ ಹಾಕ್ದಂಗೆ ಬಿತ್ತನೆ ಮಾಡ್ತಿದ್ದಾನೆ, ಏನೋ ಬಂದಿದೆ ಅವನಿಗೆ ಅಂತ ಹೇಳ್ತಾ ಇದ್ರು ಹಳ್ಳಿಗಳಲ್ಲಿ. ಸೊ ಹಾಗಾಗಿ ಕೊಟ್ಟಿಗೆ ಗೊಬ್ಬರ ಬಳಸ್ತಾ ಯಾರು ಕೃಷಿಯನ್ನ ಮಾಡ್ತಾ ಇರಲಿಲ್ಲ. ಆದ್ರೆ ಈಗ ಕಾಲ ಬದಲಾಗಿದೆ, ಎಲ್ಲರೂ ಕೂಡ ಜಾನುವಾರುಗಳನ್ನ ಇಟ್ಕೊಂಡು ಕೃಷಿ ಮಾಡ್ತಾ ಇಲ್ಲ. ಹಾಗಾಗಿ ಮಣ್ಣಿನ ಫಲವತ್ತತೆಯನ್ನ ನಾವು ಕಾಪಾಡ್ಕೋಬೇಕು ಅಂತಂದ್ರೆ ನಮ್ಗೆ ನೆಕ್ಸ್ಟ್ ಪರ್ಯಾಯವಾಗಿ ಸಿಗ್ತಕ್ಕಂಥ ಒಂದು ವಿಧಾನ ಅಂತಂದ್ರೆ ಅದು ಹಸಿರೆಲೆ ಗೊಬ್ಬರಗಳು. ಸೊ ಈ ಹಸಿರೆಲೆ ಗೊಬ್ಬರಗಳಲ್ಲಿ ನಾವು ಮುಖ್ಯವಾಗಿ ಬೆಳೆದು ಅದನ್ನ ಮಣ್ಣಿಗೆ ಸೇರಿಸಿದ್ರೆ ಅವು ಕೊಳೆತು ಗೊಬ್ಬರವನ್ನು ನೀಡುತ್ತವೆ. ಈ ಕೊಟ್ಟಿಗೆ ಗೊಬ್ಬರದ ಲಭ್ಯತೆ ಕಡಿಮೆ ಆಗಿರೋದ್ರಿಂದ ನಮಗೆ ಇದು ಒಂದು ಅನಿವಾರ್ಯ ಕಾರಣ. ಇನ್ನೊಂದೇನಪ್ಪಾ ಅಂದ್ರೆ ಇದನ್ನ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಎಲ್ಲ ಒಟ್ಟಾರೆ ಆರೋಗ್ಯ ಚೆನ್ನಾಗಿದ್ದು ನಮ್ಮ ಬೆಳೆಗೆ ಉತ್ತಮ ಪೋಷಕಾಂಶಗಳು ಎಲ್ಲವೂ ದೊರಕಿ ನಮಗೆ ಹೆಚ್ಚಿನ ಇಳುವರಿ ಬರುತ್ತದೆ. ಹಾಗಾಗಿ ನಾವು ಹಸಿರೆಲೆ ಗೊಬ್ಬರವನ್ನ ಮಾಡಲೇಬೇಕು, ನಮ್ಮ ಮಣ್ಣಿಗೆ ಸೇರಿಸಲೇಬೇಕು. ಸೊ ಇದು ಒಂದು ಮುಖ್ಯವಾದಂಥದ್ದು. ಇನ್ನು ಹಸಿರೆಲೆ ಗೊಬ್ಬರಗಳನ್ನ ಯಾವ್ಯಾವ ವಿಧಾನಗಳಲ್ಲಿ ನಾವು ಮಾಡ್ಕೋಬಹುದು ಅಂತ ನೋಡೋದಾದ್ರೆ, ಹಸಿರೆಲೆ ಗೊಬ್ಬರಗಳಲ್ಲಿ ಮುಖ್ಯವಾಗಿ 2 ವಿಧಗಳಿದೆ. ಒಂದು ಹಸಿರು ಗೊಬ್ಬರ, ಇನ್ನೊಂದು ಹಸಿರೆಲೆ ಗೊಬ್ಬರ. ಹಸಿರು ಗೊಬ್ಬರಕ್ಕೂ ಹಸಿರೆಲೆ ಗೊಬ್ಬರಗಳಿಗೂ ಏನು ವ್ಯತ್ಯಾಸ ಅನ್ನೋದನ್ನ ನಾವು ನೋಡೋದಾದ್ರೆ, ಹಸಿರು ಗೊಬ್ಬರ ಏನಪ್ಪಾ ಅಂತಂದ್ರೆ ನಮಗೆ ಸಾಕಷ್ಟು ಸಮಯ ಇದೆ ಅನ್ನುವಾಗ ನಮ್ಮ ಜಮೀನಿನಲ್ಲೇ ಹಸಿರೆಲೆ ಗೊಬ್ಬರಗಳಾದಂತ ಡಯಾಂಚ, ಅಪ್ಸೆಣಬು ಅಂದ್ರೆ ಸನೆಂಪು, ಡಯಾಂಚ ಅಂದ್ರೆ ಚಂಬೆ ಅಂತೀವಲ್ಲ ಅದು, ಅಥವಾ ಇತರ ದ್ವಿದಳ ಧಾನ್ಯ ಜಾತಿಗೆ ಸೇರಿದಂತ ಅಲಸಂದೆ, ಅವರೆ, ಉರುಳಿ, ಹೆಸರು, ಉದ್ದು ಈ ತರ ಬೆಳೆಗಳನ್ನ ನಮ್ಮ ಜಮೀನಿನಲ್ಲೇ ಬೆಳೆದು ಅವು ಒಂದು ಹಂತಕ್ಕೆ ತಲುಪಿದ ಮೇಲೆ ಅದನ್ನ ಮಣ್ಣಿಗೆ ಸೇರಿಸಿ
ಗೊಬ್ಬರ ಮಾಡ್ತಕ್ಕಂಥದ್ದು ನಾವು ಹಸಿರು ಗೊಬ್ಬರ ಅಂತ ಕರಿತೀವಿ. ಹಸಿರು ಎಲೆ ಗೊಬ್ಬರ ಏನು ಅಂತಂದ್ರೆ ಎಲ್ಲಿ ನಮಗೆ ಸಮಯದ ಅಭಾವ ಇರ್ತದೆ, ಅಂದ್ರೆ ನಮ್ಮ ಜಮೀನಲ್ಲೇ ಅದನ್ನ ಬೆಳೆಯಕ್ಕಾಗಲ್ಲ. ಯಾಕಂದ್ರೆ ಒಂದು ಸರಿ ನಾವು ಹಸಿರೆಲೆ ಗೊಬ್ಬರವನ್ನು ಬೆಳೆದಾಗ ನಮಗೆ ಮಿನಿಮಮ್ ಒಂದು 2 ತಿಂಗಳ ಕಾಲ ನಮಗೆ ಕಾಲಾವಕಾಶ ಬೇಕಾಗುತ್ತೆ. ಯಾಕಂದ್ರೆ ಅದನ್ನು ಬೆಳಿಬೇಕು, ಅದು ಬೆಳೆದಾದ್ಮೇಲೆ ಅದನ್ನು ಮಣ್ಣಿಗೆ ಸೇರಿಸಬೇಕು, ಅದು ಮಣ್ಣಿಗೆ ಸೇರಿಸಿದ ನಂತರ ಅದು ಕಳಿಯೋದಕ್ಕೂ ಕೂಡ ನಾವು ಕಾಲಾವಕಾಶವನ್ನು ಕೊಡಬೇಕಾಗತ್ತೆ. ಅದನ್ನ ನಾನು ಮುಂದೆ ಮಾತಾಡ್ತೀನಿ ಅದನ್ನ. ಸೊ ಹಾಗಾಗಿ ಎಲ್ಲಿ ನಮಗೆ ಕಾಲಾವಕಾಶದ ಲಭ್ಯತೆ ಇರಲ್ವೋ ಅಂತ ಸಂದರ್ಭಗಳಲ್ಲಿ ನಾವು ಎಲೆ ಗೊಬ್ಬರಗಳನ್ನ ಮಾಡ್ಕೋಬೇಕಾಗತ್ತೆ. ಎರಡನೇ ವಿಧವಾಗಿ ಈ ಹಸಿರೆಲೆ ಗೊಬ್ಬರ ಏನು ಅಂತಂದ್ರೆ, ಈಗ ನಮ್ಮ ಜಮೀನಿನ ಬದುಗಳ ಮೇಲೆ ತೇವರಿ ಅಂತ ಏನ್ ಕರಿತೀವ ಅಲ್ಲಿ, ಅಥವಾ ಖಾಲಿ ಜಾಗ ಇದ್ದಾಗ, ಅಥವಾ ಇತರ ಗೋಮಾಳಗಳಲ್ಲಿ, ಅಥವಾ ರಸ್ತೆ ಬದಿಗಳಲ್ಲಿ ಬೆಳೆದಿರ್ತಕ್ಕಂಥ ವಂಗೆ ಗಿಡ, ಗೊಬ್ಬರದ ಗಿಡ, ಸುಬಾಬುಲ್ ಗಿಡ, ಬೇವಿನ ಗಿಡ, ಈ ಉಗನಿ ಅಂಬಿರ್ಬೋದು, ಎಕ್ಕದ ಗಿಡಗಳಿರ್ಬೋದು, ಇವನ್ನೆಲ್ಲವನ್ನು ಕೂಡ ನಾವು ಅದರ ಎಲೆ ಮತ್ತೆ ಮೃದುವಾದ ಕಾಂಡದ ಭಾಗಗಳನ್ನ ಕತ್ತರಿಸಿ ತಂದು ನಮ್ಮ ಹೊಲದ ಮಣ್ಣಿನ ಮೇಲೆ ಹರಡಿ ಅದನ್ನು ಮಣ್ಣಿಗೆ ಸೇರಿಸಿ ಗೊಬ್ಬರ ಮಾಡ್ತಕ್ಕಂಥದಕ್ಕೆ ನಾವು ಹಸಿರೆಲೆ ಗೊಬ್ಬರ ಅಂತ ಕರಿತಾ ಇದ್ದೀವಿ. ಸೊ ಇವೆರಡು ಡಿಫರೆನ್ಸ್ಗಳು. ಈ ರೀತಿಯಾಗಿ 2 ವಿಧದಲ್ಲಿ ನಾವು ಹಸಿರೆಲೆ ಗೊಬ್ಬರವನ್ನ ಮಾಡ್ಕೋಬಹುದು. ಈಗ ನಾವು ಹಸಿರು ಗೊಬ್ಬರಕ್ಕೆ ಮಾತಾಡೋಣ. ಹಸಿರು ಗೊಬ್ಬರ ಅಂತಂದ್ರೆ, ಈಗ ನಾನು ಮುಂಚೆನೆ ಹೇಳಿದಾಗೆ ನಮ್ಮ ಜಮೀನಿನಲ್ಲಿ, ನಮ್ಮ ಮಣ್ಣಿನಲ್ಲಿ ಹಸಿರೆಲೆ ಬಿತ್ತನೆ ಬೀಜಗಳನ್ನು ತೆಗೆದುಕೊಂಡು ಹಸಿರೆಲೆಗೆ ಸೂಕ್ತವಾದಂತ ಬೆಳೆಗಳ ಬಿತ್ತನೆ ಬೀಜವನ್ನು ತಗೊಂಡು ಅದನ್ನ ಹಾಕಿ ಬೆಳೆದು ಮಣ್ಣಿಗೆ ಸೇರಿಸ್ತಕ್ಕಂಥ ವಿಧಾನ. ಸೊ ಈಗ ನಾವು ಈ ರೀತಿ ಬೆಳೆದಾಗ ಇದನ್ನ ನಾವು ಮಣ್ಣಿಗೆ ಯಾವಾಗ ಸೇರಿಸಬೇಕಾಗತ್ತೆ, ಯಾವ ರೀತಿ ಬೆಳಿಬೇಕಾಗತ್ತೆ, ಅಥವಾ ನಾವು ಬಳಸ್ತಕ್ಕಂಥ ಹಸಿರೆಲೆ ಗೊಬ್ಬರಗಳು ಏನೇನು ಕ್ವಾಲಿಟೀಸ್ ಇರಬೇಕು ಅನ್ನೋದನ್ನ ನೋಡ್ಬೇಕಾಗತ್ತೆ. ಸೊ ಈಗ ನಾವು ಹಸಿರೆಲೆ ಗೊಬ್ಬರಗಳನ್ನ ಹಸಿರು ಗೊಬ್ಬರ ಮಾಡ್ಕೋಬೇಕು ಅಂತಂದ್ರೆ, ನಾವು ಹಸಿರು ಗೊಬ್ಬರಗಳ ಬಿತ್ತನೆ ಬೀಜಗಳನ್ನ ಆಯ್ಕೆ ಮಾಡೋಕ್ಕಿಂತ ಮುಂಚೆ ಆ ಬೆಳೆ ಗುಣಲಕ್ಷಣಗಳನ್ನ ನಾವು ನೋಡ್ಬೇಕಾಗತ್ತೆ. ಮೊದಲನೇದಾಗಿ ನಾನು ಬಿತ್ತನೆ ಮಾಡದಂತ ಹಸಿರು ಗೊಬ್ಬರ ಕಡಿಮೆ ಸಮಯದಲ್ಲಿ ಬೆಳೆಬೇಕು. ಕಡಿಮೆ ಸಮಯದಲ್ಲಿ ಅತಿ ಚೆನ್ನಾಗಿ ಬೆಳೆದು ನಮಗೆ ಹೆಚ್ಚಿನ ಸಸ್ಯ ಮತ್ತು ಕಾಂಡದ ಇಳುವರಿಯನ್ನು ಕೊಡಬೇಕು. ಹಾಗಾಗಿ ನನಗೆ ಹೆಚ್ಚು ಬಯೋಮಾಸ್ ಬೇಕು. ಅಂದ್ರೆ ಸರಾಸರಿ ಎಕರೆಗೆ 8 ರಿಂದ 10, 12 ಟನ್ನಷ್ಟು ಇಳುವರಿಯನ್ನ, ಸೊಪ್ಪು, ಬೇರು ಮತ್ತೆ ಎಲೆಗಳನ್ನ, ಕಾಂಡದ ಇಳುವರಿಯನ್ನು ಕೊಡಬೇಕು. ಜೊತೆಗೆ ಇದು ಮೃದು ಸ್ವಭಾವದಿಂದ ಕೂಡಿರಬೇಕು. ಯಾಕಂದ್ರೆ ಮಣ್ಣಿಗೆ ಸೇರಿಸಿದ್ಮೇಲೆ ಸಂಪೂರ್ಣವಾಗಿ ಕಡಿಮೆ ಸಮಯದಲ್ಲಿ ಕೊಳೆಯುವಂತದ್ದಾಗಿರ್ಬೇಕು. ಆ ನಂತರದಲ್ಲಿ ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂಥ ಹಸಿರು ಗೊಬ್ಬರದ ಬೆಳೆಗಳು ದ್ವಿದಳ ಧಾನ್ಯ ಜಾತಿಗೆ ಸೇರ್ಕೊಂಡಿದ್ರೆ ತುಂಬಾ ಒಳ್ಳೇದು. ಯಾಕೆಂತಂದ್ರೆ ದ್ವಿದಳ ಧಾನ್ಯ ಜಾತಿಗೆ ಸೇರ್ಕೊಂಡಿದ್ರೆ ಅವ್ರ ಬೇರುಗಳಲ್ಲಿ ಗಂಟುಗಳಿರುತ್ತೆ. ಹಾಗಾಗಿ ಇವು ಸ್ವಾಭಾವಿಕವಾಗಿ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನ ಎಳೆದುಕೊಂಡು ತಮ್ಮ ಬೇರುಗಳಲ್ಲಿ ಸೇಕರಿಸಿಟ್ಟು ಸಾರಜನಕವನ್ನ ಮಣ್ಣಿಗೆ ಸೇರಿಸ್ತೇವೆ. ನಂತರ ನಾವು ನಮ್ಮ ರೆಗ್ಯುಲರ್ ಏನು ಮುಖ್ಯವಾದ ಬೆಳೆ ಏನು ಬೆಳಿತೀವಿ ಆ ಎಲ್ಲ ಸಾರಜನಕ ಕೂಡ ನಮ್ಮ ಬೆಳೆಗಳಿಗೆ ದೊರೆಯುತ್ತೆ. ಹೀಗಾಗಿ ನಾವು ಹೊರಗಡೆಯಿಂದ ಈಗ ಯೂರಿಯಾ ರೂಪದಲ್ಲಾಗಿರ್ಬೋದು, DAP ರೂಪದಲ್ಲಿ ಸಾರಜನಕವನ್ನು ತಂದು ನಾವು ಮಣ್ಣಿಗೆ ಬೆಳೆಗೆ ರಾಸಾಯನಿಕ ಗೊಬ್ಬರಗಳ ರೂಪದಲ್ಲಿ ಕೊಡ್ತಕ್ಕಂಥದ್ದನ್ನ ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು. ಆನಂತರದಲ್ಲಿ ಏನಪ್ಪಾ ಅಂತಂದ್ರೆ, ಈ ಬೆಳೆಗಳಿಗೆ ಆಳವಾದ ಬೇರನ್ನ ಇರ್ತಕ್ಕಂಥ ಒಂದು ಗುಣ ಇರಬೇಕು. ಯಾಕಂತಂದ್ರೆ ಕೆಲವು ಪೋಷಕಾಂಶಗಳು, ಸಾರಜನಕ, ರಂಜಕ, ಪೊಟ್ಯಾಸ್ ಮತ್ತೆ ಇತರ 2ನೇ ದರ್ಜೆ ಪೋಷಕಾಂಶಗಳು, ಸುಣ್ಣ, ಗಂಧಕ ಇರ್ಬೋದು, ಅನಂತರ ಲಘು ಪೋಷಕಾಂಶಗಳು ನಮ್ಮ ಮಣ್ಣಿನ ತಳಭಾಗದಲ್ಲಿ ಹೋಗಿ ಸೇರ್ಕೊಂಡು ಬಿಟ್ಟಿರ್ತವೆ. ಈಗ ನಾವು ಏಕದಳ ಧಾನ್ಯಗಳನ್ನು ಬೆಳೆದಾಗ ಅವು ಒಂದು ಮೇಲಿನ ಒಂದು 4 ರಿಂದ 5 ಇಂಚಿನಲ್ಲೇ ಅದ್ರ ಬೇರುಗಳಿರ್ತವೆ. ಹಾಗಾಗಿ ಇವು ಆಳವಾಗಿ ಬೇರು ಬಿಟ್ಟಾಗ ಮಣ್ಣಿನ ಕೆಳಪದರದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನೆಲ್ಲ ಎಳೆದಿಟ್ಕೊಂಡು ಗಿಡದಲ್ಲಿ ಸೇಕರಣೆ ಆಗುತ್ತೆ. ನಂತರ ಈ ಗಿಡಗಳನ್ನು ನಾವು ಮೇಲ್ಮಣ್ಣಿನಲ್ಲಿ ಉಳುಮೆ ಮಾಡಿ ಸೇರಿಸಿದಾಗ ಅವು ಮೇಲೆ ಕೊಳೆತು ತಳಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಮೇಲ್ಪದರಕ್ಕೆ ಬರುತ್ತೆ. ಸೊ ಹಾಗೆ ಅವು ಕೂಡ ನಮ್ಮ ಮುಂದಿನ ಬೆಳೆಗೆ ಸಿಗುವಂತಾಗ್ತವೆ. ಆನಂತರದಲ್ಲಿ ನಾವು ಸೆಲೆಕ್ಟ್ ಮಾಡ್ತಕ್ಕಂಥ ಯಾವುದೇ ಹಸಿರು ಗೊಬ್ಬರಗಳು ಬರ ನಿರೋಧಕ ಶಕ್ತಿಯನ್ನು ಹೊಂದಿರಬೇಕು. ಅಂದ್ರೆ ಕಡಿಮೆ ನೀರಲ್ಲಿ ಚೆನ್ನಾಗಿ ಬೆಳಿಬೇಕು. ಮಣ್ಣು ಫಲವತ್ತಿಲ್ಲದೆ ಇದ್ರೂ ಕೂಡ ಅವು ಬೆಳೆಯುವಂತ ಸಾಮರ್ಥ್ಯವನ್ನು ಹೊಂದಿರಬೇಕು. ಮತ್ತೆ ಇವಕ್ಕೆ ಯಾವುದೇ ವಿಧವಾದಂಥ ರೋಗ ಮತ್ತು ಕೀಟಗಳ ಬಾಧೆಗೆ ಒಳಪಡಬಾರದವು. ಸೊ ಈ ತರ ಗುಣಗಳನ್ನು ಹೊಂದಿರಬೇಕು. ಜೊತೆಗೆ ಸ್ವಲ್ಪ ನೀರೇನಾದ್ರು ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಅಂತ ಜಾಗದಲ್ಲೂ ಕೂಡ ಇವು ಬೆಳೆದು ಒಂದಷ್ಟು ನಮಗೆ ಹಸಿರೆಲೆ ಗೊಬ್ಬರಗಳನ್ನು ಕೊಡುವಂತ ಆಗಿರ್ಬೇಕು. ಸೊ ಈ ರೀತಿ ಗುಣಗಳನ್ನು ಹೊಂದಿರತಕ್ಕಂಥ ಹಸಿರೆಲೆ ಗೊಬ್ಬರಗಳನ್ನು ನಾವು ಬೆಳೆಯೋದಾದ್ರೆ ನಮಗೆ ಬಹಳ ಅನುಕೂಲಗಳು ಆಗ್ತವೆ. ಅನಂತರದಲ್ಲಿ ನಾವು ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸಿ ಯಾವ ಹಂತದಲ್ಲಿ ನಾವು ಬೆಳೆದಾದ್ಮೇಲೆ ಮಣ್ಣಿಗೆ ಸೇರಿಸಬೇಕಂತದ್ದು ಮುಖ್ಯ ಆಗ್ತದೆ. ಯಾಕಂತಂದ್ರೆ ಆ ಎಲ್ಲಾ ಹಸಿರು ಎಲೆ ಏನ್ ಬೆಳೆದಿರ್ತಕ್ಕಂಥ ಬೆಳೆ ಚೆನ್ನಾಗಿ ಕೊಳೆತು ಗೊಬ್ಬರ ಆಗ್ಬೇಕು. ಆ ಗೊಬ್ಬರದಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ನಮ್ಮ ಮುಂದಿನ ಬೆಳೆಗಳಿಗೆ ಸಿಗಬೇಕು. ಅವಾಗ ಅಷ್ಟೇ ನಮ್ಮ ಈ ಪ್ರಯತ್ನಕ್ಕೆ ಸಾರ್ಥಕತೆ ಸಿಗ್ತಕ್ಕಂಥದ್ದು. ಹಾಗಾಗಿ ಯಾವ ಸಮಯದಲ್ಲಿ ನಾವು ಈ ಹಸಿರೆಲೆ ಗೊಬ್ಬರಗಳನ್ನ ಬೆಳೆದು ಮಣ್ಣಿಗೆ ಸೇರಿಸಬೇಕು ಅನ್ನೋದು ನೋಡುವಾಗ, ಈ ಹಸಿರೆಲೆ ಗೊಬ್ಬರಗಳು ಬಿತ್ತನೆ ಮಾಡಿದ 45 ರಿಂದ 60 ದಿನದೊಳಗೆ ಚೆನ್ನಾಗಿ ಬೆಳೆದು ಹೂವು ಬಿಡೋಕೆ ಸ್ಟಾರ್ಟ್ ಮಾಡ್ತವೆ. ಸೊ ಅಷ್ಟರೊಳಗಾಗಿ ನಾವು ಇದನ್ನ ಬಿತ್ತನೆ ಮಾಡದ 45 ರಿಂದ 60 ದಿನದೊಳಗಾಗಿ ನಾವು ಇದನ್ನ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಸೊ ಇಷ್ಟು ಸಮಯದಲ್ಲಿ ಇವು ಚೆನ್ನಾಗಿ ಬೆಳೆದು ಅತಿ ಹೆಚ್ಚಿನ ಪ್ರಮಾಣದ ಬಯೋಮಾಸ್ ಅಂದ್ರೆ ಎಲೆ ಕಾಂಡ ನಾವು ಉತ್ಪಾದನೆ ಮಾಡಬೇಕಾಗತ್ತೆ.
ಎರಡನೇದೇನಪ್ಪ ಅಂತಂದ್ರೆ ಈ ಸಮಯದವರೆಗೂ ಕೂಡ ಇವು ಮೃದುವಾದ ಕಾಂಡಗಳನ್ನು ಹೊಂದಿರಬೇಕು. ಯಾಕೆಂತಂದ್ರೆ ಕಾಂಡ ಮೃದುವಾಗಿತ್ತು ಅಂತಂದ್ರೆ ಬೇಗ ಮಣ್ಣಿನಲ್ಲಿ ಸೇರಿಸಿದಾಗ ಚೆನ್ನಾಗಿ ಕೊಳೆತು ಗೊಬ್ಬರಗಳಾಗ್ತವೆ. ಆನಂತರ ಸಾಧ್ಯವಾದಷ್ಟು ಇವನ್ನ ಕಂಪ್ಲೀಟ್ ಆಗಿ ನಾವು ಹೂವು ಬಿಡೋಕ್ ಮುಂಚೆನೆ ನಾವು ಇದನ್ನ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಯಾಕೆ ಅಂತಂದ್ರೆ ಸ್ವಾಭಾವಿಕವಾಗಿ ಯಾವುದೇ ಒಂದು ಬೆಳೆ ಹೂವು ಬಿಟ್ಟು ಅದು ಗೊನೆ ಆದಾಗ ಗಾಳಿನ ಗೊನೆಯ ಭಾರವನ್ನು ತಡ್ಕೊಳ್ಬೇಕು ಅಂತಂದ್ರೆ ಇದಕ್ಕೆ ಶಕ್ತಿ ಬೇಕು. ಹಂಗಾಗಿ ನಾರಿನಾಂಶ ಜಾಸ್ತಿ ಆಗ್ತಾ ಹೋಗ್ತದೆ, ಗಿಡ ಸ್ಟ್ರೆಂತ್ ಆಗ್ತಾ ಹೋಗ್ತದೆ. ಸೊ ಯಾವಾಗ ಗಿಡದಲ್ಲಿ ನಾರಿನಾಂಶ ಜಾಸ್ತಿ ಆಗುತ್ತೋ ಅದು ಕೊಳೆಯೋದಕ್ಕೆ ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳುತ್ತೆ. ನಾರಿನಾಂಶ ಜಾಸ್ತಿ ಆದಾಗ ಅದರಲ್ಲಿ ಸ್ವಾಭಾವಿಕವಾಗಿ ಲಿಗ್ನಿನ್, ಸೆಲ್ಯುಲೋಸ್, ಎಮಿಸೆಲ್ಯುಲೋಸು ಈ ತರ ಕೆಲವು ಕಾಂಪೌಂಡ್ಗಳು ಉತ್ಪಾದನೆ ಆಗಿ ಅವು ಕೊಳೆಯಲಿಕ್ಕೆ ಬಹಳ ಜಾಸ್ತಿ ಸಮಯನ ತಗೊಳ್ಳೋದ್ರಿಂದ ನಾವು ಆ ಹಂತಕ್ಕಿಂತ ಮುಂಚಿತವಾಗಿ ಜಮೀನಿನಲ್ಲಿ ನಾವು ಬೆಳೆದಿರ್ತಕ್ಕಂಥ ಹಸಿರೆಲೆ ಗೊಬ್ಬರಗಳಲ್ಲಿ ಒಂದು 4-5% ಹೂವು ಕಂಡ ತಕ್ಷಣನೇ ನಾವು ಅದನ್ನ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಆಮೇಲೆ ಮಣ್ಣಿಗೆ ಸೇರಿಸಬೇಕಾದಂತ ಸಂದರ್ಭದಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ರೆ ಈ ಹಸಿರೆಲೆ ಗೊಬ್ಬರಗಳು ಕಳೆಯುವಿಕೆಗೆ ಬಹಳ ಅನುಕೂಲ ಆಗ್ತದೆ. ಆನಂತರದಲ್ಲಿ ನಾವು ಉತ್ತಮ ಸಾಧನಗಳು, ಯಾಕೆಂತಂದ್ರೆ ಈಗ ಮೋಲ್ಡ್ ಪ್ಲೋ ಇರ್ಬೋದು ಅಥವಾ ರೋಟೋವೇಟರ್ಗಳಿರ್ಬೋದು, ಇವನ್ನ ಬಳಸಿ ನಾವು ಕಂಪ್ಲೀಟ್ ಆಗಿ ಹಸಿರೆಲೆ ಗೊಬ್ಬರಗಳು ಮಣ್ಣು ಒಳಗೆ ಸೇರ್ಕೋ ರೀತಿನಲ್ಲಿ ನಾವು ಅವನ್ನ ಮಣ್ಣು ಒಳಗೆ ಸೇರಿಸೋದಾದಾಗ ಉತ್ತಮ ತೇವಾಂಶನೂ ಇದ್ದಾಗ ಅವು ಬೇಗ ಕೊಳೆತು ಗೊಬ್ಬರಗಳಾಗ್ತವೆ. ಒಂದು ವೇಳೆ ನಾವು ಅದಕ್ಕೆ ಸಾಕಷ್ಟು ಸಮಯವನ್ನು ಕೊಡದೆ ಅವು ಕೊಳಿತಾ ಇದ್ದಂತ ಸಂದರ್ಭದಲ್ಲಿ ನಾವು ಬಿತ್ತನೆ ಮಾಡ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಬಿತ್ತನೆ ಬೀಜಗಳನ್ನ ಬಿತ್ತನೆ ಮಾಡಿದಾಗ ಸರಿಯಾಗಿ ಬೆಳವಣಿಗೆ ಹೊಂದಲ್ಲ ಅಥವಾ ಸರಿಯಾಗಿ ಮೊಳಕೆ ಬರಲ್ಲ. ಯಾಕೆ ಮೊಳಕೆ ಬರಲ್ಲ ಅನ್ನೋದಾದ್ರೆ ಹಸಿರೆಲೆ ಗೊಬ್ಬರಗಳು ಕೊಳೆಯುವಂತ ಸಂದರ್ಭದಲ್ಲಿ ಅನೇಕ ತರನಾದಂತ ರಾಸಾಯನಿಕ ಆಮ್ಲಗಳು ಅಂದ್ರೆ ಸಾವಯವ ಆಮ್ಲಗಳು ರಿಲೀಸ್ ಆಗ್ತಾ ಇರ್ತವೆ. ಮತ್ತೆ ಆ ಪ್ರೋಸೆಸ್ ಇದು ಈ ಯಾವುದೇ ಒಂದು ಸಾವಯವ ಗೊಬ್ಬರ ಕೊಳೆಯುವಿಕೆ ಅಂತಂದ್ರೆ ಅದು ಒಂದು ಸೂಕ್ಷ್ಮಾಣುಜೀವಿಗಳ ಕೊಳಿಸ್ತಕ್ಕಂಥ ಕ್ರಿಯೆ ಅದು. ಸೊ ಹಾಗಾಗಿ ಏನಾಗುತ್ತೆ ಆ ಸಂದರ್ಭದಲ್ಲಿ ಅವುಗಳ ಉಸಿರಾಟ ಮತ್ತೆ ಇವತ್ತರ ಕೊಳೆಯುವಿಕೆಯಿಂದ ಹೆಚ್ಚಿನ ಉಷ್ಣಾಂಶ ಬಿಡುಗಡೆಯಾಗಿ ಮಣ್ಣಿನಲ್ಲಿ ಸಾಕಷ್ಟು ಹೆಚ್ಚಿನ ಪ್ರಮಾಣದ ಉಷ್ಣಾಂಶ ಇರುತ್ತೆ. ಸೊ ಈ ಉಷ್ಣಾಂಶದಿಂದ ಆಗ ನಾವು ಬಿತ್ತನೆ ಮಾಡಿದಂತ ಬೆಳೆಗಳ ಬೀಜಗಳು ತೊಂದರೆಗೊಳಗಾಗ್ಬೋದು, ಅದರ ಮೊಳಕೆಗಳು ಸ್ವಲ್ಪ ಸುಟ್ಟೋಗ್ತಕ್ಕಂಥ ರೀತಿ ಇವು ಕೆಲಸಗಳನ್ನು ಮಾಡೋದ್ರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ ಹಸಿರೆಲೆ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಿ ಒಂದು 15 ದಿವಸ ಅಥವಾ 20 ದಿವಸ ನಂತರದಲ್ಲಿ ನಾವು ಬಿತ್ತನೆ ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಈ ಕೊಳೆಯುವಿಕೆ ಕಾರಣದಿಂದ ಹೆಚ್ಚಾದಂತಹ ಉಷ್ಣಾಂಶದಿಂದ ಅವು ತೊಂದರೆಗೆ ಒಳಪಟ್ಟು ಸರಿಯಾಗಿ ಮೊಳಕೆ ಬರದೇ ಇರತಕ್ಕಂಥ ಸಂದರ್ಭಗಳು ಒದಗಬಹುದು. ಸೊ ಹಾಗಾಗಿ ನಾವು ಇದನ್ನ ಅಚ್ಚುಕಟ್ಟಾಗಿ ಮಣ್ಣಿಗೆ ಸೇರಿಸಿ ಸಾಕಷ್ಟು ಪ್ರಮಾಣದ ತೇವಾಂಶವನ್ನು ನೋಡಿಕೊಂಡು ಕಾಲಾವಕಾಶವನ್ನು ಕೊಟ್ಟು ನಂತರ ನಾವು ಬೇರೆ ಬೆಳೆಗಳನ್ನ ಬಿತ್ತನೆ ಮಾಡಬೇಕಾಗತ್ತೆ. ಮತ್ತೆ ಹಸಿರೆಲೆ ಗೊಬ್ಬರಗಳನ್ನ ಬಳಸೋದ್ರಿಂದ ನಮಗೆ ಏನೆಲ್ಲ ಉಪಯೋಗಗಳು ಆಗೋದು ಅನ್ನೋದನ್ನ ನೋಡೋದಾದ್ರೆ ನೋಡಿ, ಈಗ ಕೇಳಿರ್ಬೋದು ಒಂದು ಟ್ರ್ಯಾಕ್ಟರ್ ಲೋಡ್ ಕೊಟ್ಟಿಗೆ ಗೊಬ್ಬರ ಆಲ್ಮೋಸ್ಟ್ 2,000ರಿಂದ 3,000 ನಡೀತಾ ಇದೆ. ಅದು ಕೂಡ ಒಳ್ಳೆ ಕ್ವಾಲಿಟಿನಲ್ಲಿ ಕೆಲವು ಕಡೆ ಸಿಗಲ್ಲ. ಸೊ ಹಂಗಾಗಿ ನಾವು ಮಣ್ಣಿಗಿನ ಫಲವತ್ತತೆಯನ್ನ ಅಥವಾ ಮಣ್ಣಿಗೆ ಸಾವಯವ ಅಂಶವನ್ನ ಸಾಕಷ್ಟು ಪ್ರಮಾಣದಲ್ಲಿ ಸೇರಿಸಬೇಕು ಅಂತಂದ್ರೆ ನಮಗೆ ಕಡಿಮೆ ಖರ್ಚಿನಲ್ಲಿ ಏದಾದ್ರೂ ಒಂದು ವಿಧಾನ ಇದೆ, ಒಂದು ಸುಲಭ ಮಾರ್ಗ ಇದೆ ಅನ್ನೋದಾದ್ರೆ ಅದು ಹಸಿರೆಲೆ ಗೊಬ್ಬರಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಸೊ ಕಡಿಮೆ ಖರ್ಚಿನಲ್ಲಿ ನಾವು ಮಣ್ಣಿಗೆ ಸಾವಯವ ಅಂಶವನ್ನ ಸೇರಿಸ್ತಕ್ಕಂಥದ್ದು ಹಸಿರೆಲೆ ಗೊಬ್ಬರಗಳಿಂದ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ ಸಾವಯವ ಗೊಬ್ಬರವನ್ನ ಮಣ್ಣಿಗೆ ಸೇರಿಸಿದಾಗ ಏನಾಗುತ್ತೆ, ಮಣ್ಣಿನ ಆರೋಗ್ಯ ಫಲವತ್ತತೆಯಲ್ಲಿ ವೃದ್ಧಿ ಆಗುತ್ತೆ. ಎರಡನೇದಾಗಿ. ಮೂರನೇದಾಗಿ ಇವೆಲ್ಲವೂ ವೃದ್ಧಿ ಆಗೋದ್ರಿಂದ ಉತ್ತಮವಾಗಿ ಇಳುವರಿ ಬರುತ್ತೆ. ಜೊತೆಗೆ ಇದು ಪರಿಸರ ಸ್ನೇಹಿ ವಿಧಾನ. ಸೊ ಹಸಿರೆಲೆ ಗೊಬ್ಬರಗಳು ಸಾಮಾನ್ಯವಾಗಿ ಚೆನ್ನಾಗಿ ಬೆಳೀತವೆ, ಇವು ದ್ವಿದಳ ಧಾನ್ಯದ ಜಾತಿಗೆ ಸೇರ್ಕೊಂಡಿರ್ತವೆ. ಹಾಗಾಗಿ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡ್ತವೆ. ಸೊ ನಾವು ಹೇಳೋದಾದ್ರೆ ದೈಂಚನ ತಗೊಳ್ಳಿ ಅಥವಾ ಅಪ್ಸೆಣಬ್ ತಗೊಳ್ಳಿ, ಚಂಬೆ ಈ ತರದವು ಹಸಿರೆಲೆ ಬೆಳೆಗಳನ್ನು ಬೆಳೆದಾಗ ಒಂದು ಎಕರೆಗೆ ಸರಾಸರಿಯಾಗಿ 8ರಿಂದ 10-12 ಟನ್ ಅಷ್ಟು ಬಯೋಮಾಸ್ ಉತ್ಪಾದನೆ ಆಗುತ್ತೆ. ಸೊ ಇಷ್ಟೆಲ್ಲವನ್ನು ಸೇರಿ ನಾವು ಮಣ್ಣಿಗೆ ಸೇರಿಸಿದಾಗ ಸಾಕಷ್ಟು ಪ್ರಮಾಣದ ಸಾವಯವ ವಸ್ತುವನ್ನು ನಾವು ಮಣ್ಣಿಗೆ ಸೇರಿಸಿದಾಗ ಆಗುತ್ತೆ. ಜೊತೆಗೆ ಸುಮಾರು ಎಕರೆವಾರು ಹೇಳೋದಾದ್ರೆ 20ರಿಂದ 50 ಕೆಜಿಯಷ್ಟು ಸಾರಜನಕವನ್ನು ಮಣ್ಣಿಗೆ ಸೇರಿಸಿದಂಗಾಗುತ್ತೆ. ಹೆಕ್ಟೇರ್ ವಾರ ತಗೊಳ್ಳೋದಾದ್ರೆ 50ರಿಂದ 100 ಕೆಜಿ 120 ಕೆಜಿಯಷ್ಟು ನಾವು ಸಾರಜನಕವನ್ನ ಸೇರಿಸಿದಂಗಾಗುತ್ತೆ. ಸೊ ಎಕರೆ ವಾರಕ್ಕೆ ನೋಡೋದಾದ್ರೂ ಕೂಡ ಹೆಚ್ಚು ಕಡಿಮೆ ನಾವು 1ರಿಂದ 2 ಮೂಟೆ ಯೂರಿಯಾಗಳಿಗೆ ಸಮನಾದಂತ ಸಾರಜನಕವನ್ನ ನಾವು ದ್ವಿದಳ ಧಾನ್ಯ ಜಾತಿಗೆ ಸೇರಿದ ಹಸಿರು ಗೊಬ್ಬರಗಳನ್ನ ಬಿತ್ತನೆ ಮಾಡಿ ಬೆಳೆದು ಮಣ್ಣಿಗೆ ಸೇರಿಸೋದ್ರಿಂದ ನಾವು ಪಡ್ಕೋಬಹುದು. ಸೊ ಹಂಗಾಗಿ ಅಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸುವಂತದ್ನು ಕೂಡ ಕಡಿಮೆ ಮಾಡ್ತಕ್ಕಂಥದ್ದು. ಹಸಿರೆಲೆ ಗೊಬ್ಬರಗಳನ್ನ ನಾವು ಬೆಳೆದು ನಮ್ಮ ಮಣ್ಣಿನಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಒಟ್ಟಾರೆಯಾಗಿ 25% ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿಕೆಯಾಗಿರೋದು ಅಥವಾ ನಮ್ಮ ಬೆಳೆಗೆ ಕೊಡ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳ 25% ಗೊಬ್ಬರವನ್ನು ಕಡಿಮೆ ಮಾಡಬಹುದು. ಸೊ ಈ ರೀತಿ ನಾವು ಪರಿಸರ ಸ್ನೇಹಿಯಾಗಿ ಕೂಡ ಮಣ್ಣಿನಲ್ಲಿ ಸಾವಯವ ಅಂಶವನ್ನು ಸೇರಿಸಬಹುದು ಮತ್ತೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಕಾಪಾಡ್ಕೋಬಹುದು. ಸೊ ಹಂಗಾಗಿ ಮಣ್ಣಿಗೆ ಒಂದು ಸರಿ ನಾವು ಸಾವಯವ ಗೊಬ್ಬರವನ್ನು ಸೇರಿಸಿದ ತಕ್ಷಣ ಏನಾಗುತ್ತೆ, ಮಣ್ಣಿನಲ್ಲಿ ಸಾಕಷ್ಟು ವಿಧವಾದಂತಹ ಜೈವಿಕ ಕ್ರಿಯೆಗಳು ಅಥವಾ ಚಟುವಟಿಕೆಗಳು ಮುಂದೋಗ್ತವೆ.
ಸೊ ರೈತನಿಗೆ ಮಣ್ಣೆ ಒನ್ನು, ಆದರೆ ಮಣ್ಣಿಗೆ ಸಾವಯವ ಅಂಶ ಒನ್ನು. ಒಂದ್ಸರಿ ನಾವು ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದ ಸಾವಯವ ಅಂಶವನ್ನು ಸೇರಿಸಿದಾಗ ಅನೇಕ ತರನಾದಂಥ ಸೂಕ್ಷ್ಮಾಣುಜೀವಿಗಳು, ಅನೇಕ ತರದಾದ ಇತರ ಮಣ್ಣಿನಲ್ಲಿರ್ತಕ್ಕಂಥ ಜೀವಿಗಳು ತಮ್ಮ ಕಾರ್ಯವನ್ನು ಆರಂಭಿಸೋಕೆ ಸ್ಟಾರ್ಟ್ ಮಾಡ್ತವೆ. ಎಷ್ಟೋ ತರದಾದಂಥ ಬ್ಯಾಕ್ಟೀರಿಯಾ ಶಿಲೀಂಧ್ರಗಳು ಕಳಿಯೋ ಗೊಬ್ಬರವನ್ನು ಕಳಿಸುವಿಕೆ ಕಾರ್ಯಕ್ರಮದಲ್ಲಿ ಸೇರ್ಕೊಂಡ್ರೆ ಅನೇಕ ತರದಾದಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಬಂದು ಸೇರ್ಕೊಳ್ತವೆ. ಅವು ತಮ್ಮದೇ ಆದಂಥ ಕೆಲಸವನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತವೆ. ಮತ್ತೆ ಇತರ ಮಿನರಲೈಸೇಷನ್ ಪ್ರೋಸೆಸ್ ಅಂತ ಏನು ಕರಿತೀವಿ, ಅಂದ್ರೆ ಖನಿಜಾಂಶಗಳನ್ನು ಘನೀಕರಿಸ್ತಕ್ಕಂಥದ್ದು. ಸೊ ಅಲ್ಲಿ ಏನಾಗುತ್ತೆ, ಅವು ಯಾವುದೋ ಬೇರೆ ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ಸಿಂಪ್ಲಿಫೈ ಅಂದ್ರೆ ಮಿನರಲೈಸೇಷನ್ ಕ್ರಿಯೆಯಿಂದ ಅಯಾನ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಿ ಗಿಡಗಳಿಗೆ ಲಭ್ಯತೆ ಆಗುವಂತ ರೂಪದಲ್ಲಿ ಪೋಷಕಾಂಶಗಳನ್ನ ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸಕ್ಕೆ ಬೇಕಾಗ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಕಾರ್ಯಚಟುವಟಿಕೆಗಳಿಗೂ ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತೆ ಎರೆಹುಳುಗಳ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಹೀಗೆ ಅನೇಕ ತರದಾದಂಥ ಜೈವಿಕ ಚಟುವಟಿಕೆಗಳು ಕ್ಷಮತೆ ಜಾಸ್ತಿಯಾಗಿ ಮಣ್ಣಿನ ಜೈವಿಕ ಆರೋಗ್ಯ ವೃದ್ಧಿ ಆಗುತ್ತೆ. ಸೊ ಹಾಗಾಗಿ ನಾವು ಹೆಚ್ಚಿನ ಇಳುವರಿಯನ್ನ ಪಡ್ಕೋಬಹುದು. ಜೊತೆಗೆ ಮಣ್ಣಿಗೆ ನಾವೇನಾದ್ರೂ ಸಾಕಷ್ಟು ಪ್ರಮಾಣದ ಸಾವಯವ ಗೊಬ್ಬರವನ್ನು ಸೇರಿಸಿದಾಗ ನಾವು ಮಣ್ಣಿನ ಸವಕಳಿಯನ್ನ ಕೂಡ ನಾವು ಕಂಟ್ರೋಲ್ ಮಾಡಬಹುದು. ಯಾಕಂದ್ರೆ ಅದು ಒಂಥರ ಚೆನ್ನಾಗಿ ಮಣ್ಣಿನ ರಚನೆ ಮತ್ತು ಮಣ್ಣಿನ ಹಿಡಿದಿಟ್ಕೊಳ್ಳುವಂತ ಕೆಲಸವನ್ನು ಮಾಡುತ್ತೆ. ಸೊ ಹಾಗಾಗಿ ಮಣ್ಣಿನ ಸವಕಳಿಯನ್ನು ಕೂಡ ನಾವು ಕಂಟ್ರೋಲ್ ಮಾಡಬಹುದು. ಜೊತೆಗೆ ಈ ನಾವು ಹಸಿರೆಲೆ ಗೊಬ್ಬರಗಳನ್ನ ಮಾಡೋದ್ರಿಂದ ಒಂದಷ್ಟು ಪ್ರಮಾಣದಲ್ಲಿ ರೋಗ ಕೀಟ ಬಾಧೆಗಳನ್ನು ಕೂಡ ನಾವು ಹತೋಟಿಯಲ್ಲಿ ತಗೋಬಹುದು. ಸಾಮಾನ್ಯವಾಗಿ ಜನಗಳು ಮಾತಾಡ್ತಾ ಇರ್ತಾರೆ, ಸೊ ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ನಮ್ಮ ಮಣ್ಣಿಗೆ ಸೇರಿಸಿಕೊಳ್ಳೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಜಂತು ಹುಳಗಳ ಬಾಧೆಯನ್ನ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾರೆ. ಇದು ಕಾರಣವನ್ನ ನೋಡೋದಾದ್ರೆ, ಸೊ ನಾನೀಗ ಮೊದಲೇ ತಿಳಿಸಿದಾಗೆ ಸಾವಯವ ಅಂಶವನ್ನ ಮಣ್ಣಿಗೆ ಸೇರಿಸಿದಾಗ ಅದು ಕೊಳಿತಾ ಇರ್ತದೆ. ಕೊಳೆಯುವಂತದ್ದು ಕ್ರಿಯೆ ಏನಿದೆ ಅದಕ್ಕೆ ಸಾಕಷ್ಟು ಪ್ರಮಾಣದ ಸೂಕ್ಷ್ಮಾಣು ಜೀವಿಗಳು ಅಲ್ಲಿ ಇನ್ವಾಲ್ವ್ ಆಗಿ ಅದನ್ನ ಕಳಿಸುವಂತ ಕ್ರಿಯೆಯಲ್ಲಿ ತೊಡಗ್ತವೆ. ಸೊ ಈ ಎಲ್ಲಾ ಸೂಕ್ಷ್ಮಾಣುಜೀವಿಗಳ ಉಸಿರಾಟ ಕ್ರಿಯೆಯಿಂದ ಮತ್ತೆ ಆ ಕೊಳೆಯೋ ಪ್ರೋಸೆಸ್ ಅಲ್ಲಿ ಸಾಕಷ್ಟು ಪ್ರಮಾಣದ ಉಷ್ಣಾಂಶ ರಿಲೀಸ್ ಆಗುತ್ತೆ. ಉಷ್ಣಾಂಶ ಬಿಡುಗಡೆ ಆಗಿದ್ದು ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ. ಸೊ ಸಾಕಷ್ಟು ಪ್ರಮಾಣದ ಉಷ್ಣಾಂಶ ಮಣ್ಣಿನಲ್ಲಿ ರೈಸ್ ಆಗ್ತಾ ಹೋಗ್ತದೆ. ಯಾವಾಗ ಮಣ್ಣಿನ ಉಷ್ಣಾಂಶ ರೈಸ್ ಆಗುತ್ತಾ ಹೋಗುತ್ತೋ, ಸೊ ಈ ರೋಗ ಬರ್ತಕ್ಕಂಥ ರೋಗಾಣುಗಳಾಗಿರ್ಬೋದು ಅಥವಾ ಕೀಟಗಳ ವಿವಿಧ ಕೋಶಗಳಾಗಿರ್ಬೋದು, ಈ ಜಂತುಹುಳುಗಳಾಗಿರ್ಬೋದು, ಹೆಚ್ಚಿನ ಉಷ್ಣಾಂಶವನ್ನು ಸಹಿಸಿಕೊಳ್ಳಕ್ಕಾಗದೆ ಸೋತೋಗ್ತವೆ. ಸೊ ಈ ಕಾರಣದಿಂದ ಕೂಡ ನಾವು ತಕ್ಕ ಮಟ್ಟಿಗೆ ರೋಗ ರುಜಿನಗಳನ್ನ ಮತ್ತೆ ಕೀಟಗಳನ್ನ ಮತ್ತೆ ಜಂತುಹುಳುಗಳನ್ನ ಕಂಟ್ರೋಲ್ ಮಾಡಬಹುದು. ಜೊತೆಗೆ ಈ ಸಾವಯವ ಅಂಶ ಕೊಳಿಬೇಕಾದ್ರೆ ಅನೇಕ ತರದಾದಂಥ ಸಾವಯವ ಆಮ್ಲಗಳು, ಆಸಿಡ್ಸ್ಗಳು ರಿಲೀಸ್ ಆಗ್ತವೆ. ಈಗ ಅಸಿಟಿಕ್ ಆಸಿಡ್ ಆಗಿರ್ಬೋದು, ಸಿಟ್ರಿಕ್ ಆಸಿಡ್ ಆಗ್ಬೋದು, ಫಿನಾಲ್ಸ್, ಇಂಥ ಕಂಟೆಂಟ್ಗಳು ಮಣ್ಣಿನಲ್ಲಿ ಬಿಡುಗಡೆಗೊಳ್ಳೋದ್ರಿಂದ ಸೊ ಅವು ಕೂಡ ತಕ್ಕ ಮಟ್ಟಿಗೆ ಈ ರೋಗಾಣುಗಳು ಮತ್ತೆ ಕೀಟಗಳು ಮತ್ತೆ ಜಂತುಹುಳುಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಅನುಕೂಲವನ್ನ ಮಾಡ್ಕೊಳ್ತವೆ. ಸೊ ಈ ರೀತಿಯಾಗಿ ನಮಗೆ ಹಸಿರೆಲೆ ಗೊಬ್ಬರಗಳಿಂದ ಅನೇಕ ತರದಾದಂಥ ಉಪಯೋಗಗಳು ನಮಗೆ ಸಿಗ್ತಾ ಇದೆ. ಇನ್ನು ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ನಾವು ಅಲ್ಲೇ ಬೆಳೆದು ಮಣ್ಣಿಗೆ ಸೇರಿಸೋದ್ರಿಂದ ಹಿಡಿದು ಅಥವಾ ಹಸಿರು ಎಲೆ ಗೊಬ್ಬರಗಳಾಗಿ ಹೊರಗಡೆ ಬೆಳೆದಿರ್ತಕ್ಕಂಥ ಗ್ಲಿರ್ಸಿಡಿ ಆಗಿರ್ಬೋದು, ಸುಬಾಬುಲ್ ಆಗಿರ್ಬೋದು, ಹೊಂಗೆ ಗಿಡ ಆಗಿರ್ಬೋದು, ಬೇವಿನ ಮರ ಆಗಿರ್ಬೋದು, ಎಕ್ಕದ ಗಿಡ, ಉಗುನಿ ಗಿಡ, ಏನೆಲ್ಲ ಕಳೆಗಳು ಸಿಗ್ತವೋ ಅವನ್ನೆಲ್ಲ ತಂದು ನಮ್ಮ ಮಣ್ಣಿನಲ್ಲಿ ಹರಡಿ ಮಣ್ಣಿಗೆ ಸೇರಿಸಿ ಹಸಿರೆಲೆ ಗೊಬ್ಬರವನ್ನು ಮಾಡ್ಕೊಳ್ಳೋದ್ರಿಂದ, ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಭೌತಿಕ ಲಕ್ಷಣಗಳ ಮೇಲೆ ಏನು ಪರಿಣಾಮ ಬೀರುತ್ತೆ, ಮಣ್ಣಿನ ರಾಸಾಯನಿಕ ಲಕ್ಷಣಗಳ ಮೇಲೆ ಏನು ಪರಿಣಾಮ ಬೀರುತ್ತೆ, ಮತ್ತೆ ಮಣ್ಣಿನ ಜೈವಿಕ ಅಂಶಗಳ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ನೋಡೋದಾದ್ರೆ, ಸೊ ಮಣ್ಣಿನ ಭೌತಿಕ ಲಕ್ಷಣಗಳನ್ನ ಇದು ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಅಂದ್ರೆ ಮಣ್ಣಿನ ರಚನೆ, ಕಣಗಳ ಜೋಡಣೆಗೆ ಈ ಸಾವಯವ ಅಂಶ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕಂತಂದ್ರೆ ಯಾವಾಗ ಸಾವಯವ ಅಂಶ ಕೊಳೆತು ಗೊಬ್ಬರ ಆಗುತ್ತೋ ಅವೆಲ್ಲ ಸಣ್ಣ ಸಣ್ಣ ಕಣಗಳಾಗಿರ್ತವೆ. ಸಣ್ಣ ಸಣ್ಣದ ಕೊಲಾಯ್ಡ್ಸ್ ಅನ್ನೋ ರೀತಿ, ಅಂದ್ರೆ ಕ್ಲೇ ಏನ್ ಕಣ ಇರ್ತದೆ, ಜೇಡಿ ಕಣಗಳು ಅಷ್ಟು ಸಣ್ಣದಾಗಿರ್ತವೆ. ಇವೇನ್ ಮಾಡ್ತವೆ, ಒಂಥರ ಮಣ್ಣಿನಲ್ಲಿ ಸಿಮೆಂಟಿಂಗ್ ಆಕ್ಷನ್ಸ್ ತರ ಮಾಡಿ ಎಲ್ಲ ಕಣಗಳನ್ನ, ಮಣ್ಣಿನ ವಿವಿಧ ಕಣಗಳನ್ನ ಚೆನ್ನಾಗಿ ಹಿಡಿದಿಟ್ಕೊಳ್ತೇವೆ. ಹಾಗಾಗಿ ಅದರದ ವಿನ್ಯಾಸ, ಮಣ್ಣಿನ ಕಣ ರಚನೆ, ಕಣ ವಿನ್ಯಾಸ ಚೆನ್ನಾಗಾಗುತ್ತೆ. ಸೊ ಈ ರೀತಿ ಕಣ ವಿನ್ಯಾಸ, ಕಣ ರಚನೆ ಚೆನ್ನಾಗಾದಾಗ ಮಣ್ಣಿನ ಭೌತಿಕ ಲಕ್ಷಣಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಹೋಗ್ತೀವಿ. ನೀರನ್ನ ಚೆನ್ನಾಗಿ ಇಂಗಿಸ್ಕೊಳ್ಳುತ್ತೆ. ಅಂದ್ರೆ ಮಳೆ ನೀರು ಬಿದ್ದ ತಕ್ಷಣ ಅದು ನೀರು ಸರಾಗವಾಗಿ ಭೂಮಿ ಒಳಗಡೆ ಇಂಗುತ್ತಾ ಹೋಗ್ತದೆ. ಯಾಕಂದ್ರೆ ಇದು ಕಣ ಚೆನ್ನಾಗಿ ರಚನೆ ಆಗಿರ್ತದೆ. ಎರಡನೇದು, ಹೆಚ್ಚಿನ ನೀರನ್ನು ಹಿಡಿದಿಟ್ಕೊಳ್ತವೆ. ಮತ್ತೆ ಗಾಳಿ ಚೆನ್ನಾಗಾಡುತ್ತೆ. ಸೊ ಈ ರೀತಿ ಎಲ್ಲ ಆಡೋದ್ರಿಂದ ನಮ್ಮ ಬೆಳೆಗೆ, ಬೇರುಗಳಿಗೆ ಸಾಕಷ್ಟು ಪ್ರಮಾಣದ ನೀರು, ಗಾಳಿ ಎರಡು ಸಿಗುತ್ತೆ. ಅದು ಉಲುಸಾಗಿ ಬೆಳೀತಾ ಹೋಗ್ತದೆ. ಸೊ ಆಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣು ಒಂಥರ ಸ್ಪಾಂಜ್ ತರ ಆಗ್ತದೆ ಈ ಸಾವಯವ ಅಂಶ ಇರೋದ್ರಿಂದ. ಹಾಗಾಗಿ ಸಡಿಲಿಕೆ ಚೆನ್ನಾಗಿರುತ್ತದೆ. ಆಮೇಲೆ ಸಾವಯವ ಗೊಬ್ಬರ ಅಂಶ ಚೆನ್ನಾಗಿದ್ದಾಗ ಏನಾಗುತ್ತೆ, ಮಣ್ಣಿನ ಅತಿ ಈಟಾಗಕ್ಕೂ ಬಿಡಲ್ಲ, ಅತಿ ತಣ್ಣಗಾಗಕ್ಕೂ ಬಿಡಲ್ಲ. ಒಂದು ಸಾಮಾನ್ಯವಾಗಿ ಎಲ್ಲಾ ಸೂಕ್ಷ್ಮಾಣು ಜೀವಿಗಳಿಗೆ ಅಥವಾ ಬೇರುಗಳ ಚಟುವಟಿಕೆಗಳಿಗೆ ಅಥವಾ ನಾವು ಯಾವುದೇ ವಿಧವಾದಂತಹ ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸಿದಾಗ
ಅವು ವಿಭಜನೆಗೊಂಡು ಅಥವಾ ಮಿನರಲೈಸ್ ಆಗಿ ಗಿಡಗಳಿಗೆ ಸಿಗ್ತಕ್ಕಂಥ ರೂಪಕ್ಕೆ ಏನೆಲ್ಲ ಟೆಂಪರೇಚರ್ ಬೇಕು ಆ ಎಲ್ಲ ಟೆಂಪರೇಚರ್ನ ಅಂದ್ರೆ ಪೂರಕವಾಗಂಥದ್ದು ಅಂದ್ರೆ ಸೂಕ್ಷ್ಮಾಣು ಜೀವಿಗಳಿಗೆ ಅಥವಾ ಮಣ್ಣಿನಲ್ಲಿ ಇರ್ತಕ್ಕಂಥ ಜೀವಿಗಳಿಗೆ ಪೂರಕವಾಗಿ ಅಥವಾ ಬೇರುಗಳಿಗೆ ಪೂರಕವಾಗಿ ಇರ್ತಕ್ಕಂಥ ಉಷ್ಣಾಂಶವನ್ನ ಈ ಸಾವಯವ ಗೊಬ್ಬರಗಳು ನೋಡ್ಕೊಳ್ತವೆ. ಜೊತೆಗೆ ಸಾಮಾನ್ಯವಾಗಿ ಕೆಂಪು ಮಣ್ಣುಗಳಲ್ಲಿ ಮಣ್ಣು ಎಪ್ಪುಗಟ್ಟಿಬಿಡುತ್ತದೆ. ಎಪ್ಪುಗಟ್ಬಿಟ್ರೆ ಮೇಲೆ ಒಂಥರ ಈ ರಟ್ಟೆ ತರ ಆಗುತ್ತೆ, ಉಸಿರಾಟ ನಿಂತೋಗುತ್ತೆ, ಗಾಳಿ ಎಕ್ಸ್ಚೇಂಜ್ ಆಗಲ್ಲ. ಸೊ ಸಾಕಷ್ಟು ಪ್ರಮಾಣದ ಸಾವಯವ ಅಂಶ ಕೆಂಪು ಮಣ್ಣಲ್ಲಿದ್ದಾಗ ಈ ಸಮಸ್ಯೆ ಕಡಿಮೆ ಆಗೋದ್ರಿಂದ ಮಣ್ಣಿನ ಉಸಿರಾಟ ಚೆನ್ನಾಗಾಗುತ್ತೆ, ನೀರು ಇಂಗೋದು ಚೆನ್ನಾಗಾಗುತ್ತೆ. ಈ ರೀತಿಯಾಗಿ ಅನೇಕ ತರದಲ್ಲಿ ಮಣ್ಣಿನ ಭೌತಿಕ ಗುಣಲಕ್ಷಣಗಳಲ್ಲಿ ನಾವು ಉತ್ತಮವಾದಂತ ಫಲಿತಾಂಶಗಳನ್ನ ಹಸಿರೆಲೆ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸೋದ್ರಿಂದ ನಾವು ಪಡ್ಕೋಬಹುದು. ಎರಡನೇದಾಗಿ ಮಣ್ಣಿನ ರಾಸಾಯನಿಕ ಗುಣಧರ್ಮಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಹಸಿರೆಲೆ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸೋದ್ರಿಂದ ಅನ್ನೋದು ನೋಡೋದಾದ್ರೆ, ಬೆಳೆಗೆ ಬೇಕಾಗ್ತಕ್ಕಂಥ ಎಲ್ಲಾ ಪೋಷಕಾಂಶಗಳನ್ನ ಈ ಹಸಿರೆಲೆ ಗೊಬ್ಬರಗಳು ಒದಗಿಸುತ್ತೆ. ಯಾಕಂದ್ರೆ ನನಗೆ ಆಲ್ರೆಡಿ ಹೇಳಿದಾಗೆ ಆಳವಾದ ಬೇರಿದ್ದಾಗ ಮಣ್ಣಿನ ತಳಭಾಗದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಮೇಲೆತ್ತಿ ಮತ್ತೆ ಇವು ಕೂಡ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ತಮ್ಮ ಬೇರುಗಳೆಲ್ಲ ಇಟ್ಕೊಂಡಿರ್ತವೆ. ಇವೆಲ್ಲ ಕೊಳತಾದಾಗ ಏನಾಗುತ್ತೆ, ಒಟ್ಟಾರೆಯಾಗಿ ಈ ಗಿಡಗಳೆಲ್ಲ ಕೊಳೆತು ಗೊಬ್ಬರವಾದ ನಂತರದಲ್ಲಿ ಅವರಲ್ಲಿ ಅಡಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ನಮ್ಮ ಬೆಳೆಗೆ ಸಿಗ್ತವೆ. ಎರಡನೇದೇನಾಗುತ್ತೆ ಅಂತಂದ್ರೆ, ಪೋಷಕಾಂಶಗಳನ್ನ ಅಂದ್ರೆ ನಾವು ಕ್ಯಾಟೈನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತ ಹೇಳ್ತೀವಿ. ಅಯಾನುಗಳು ಅಂದ್ರೆ ಪೋಷಕಾಂಶಗಳು ಅಣುರೂಪದಲ್ಲಿ ಇರ್ತಾವಲ್ಲ, ಅವನ್ನ ಗಿಡಗಳಿಗೆ ಈಸಿಯಾಗಿ ಸಿಗುವಂತ ರೂಪದಲ್ಲಿ ಅನೇಕ ಸೂಕ್ಷ್ಮಾಣು ಜೀವಿಗಳು ಸಾಕಷ್ಟು ಪ್ರಮಾಣದ ಸಾವಯವ ಅಂಶ ಮಣ್ಣಲ್ಲಿ ಸಿಗೋದ್ರಿಂದ ಆ ಕ್ರಿಯೆನ ಜಾಸ್ತಿ ಮಾಡೋದ್ರಿಂದ ಎಲ್ಲಾ ಪೋಷಕಾಂಶಗಳು ಅಣುರೂಪಕ್ಕೆ ಬರ್ತವೆ. ಈ ಅಣುರೂಪಕ್ಕೆ ಬರ್ತಕ್ಕಂಥ ಕ್ರಿಯೆ ಜಾಸ್ತಿಯಾಗಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಗಿಡಗಳಿಗೆ ಸಿಗ್ತವೆ. ಜೊತೆಗೆ ಈ ಮಣ್ಣಿನಲ್ಲಿ ಕೆಲವೊಂದ್ಸರಿ ಆಮ್ಲೀಯತೆ ಕ್ಷಾರೀಯತೆ ಇರ್ತದೆ. ಇಂಥ ಅಂಶಗಳನ್ನು ಕೂಡ ಹೆಚ್ಚಿನ ಪ್ರಮಾಣದ ಸಾವಯವ ಅಂಶಗಳು ಮಣ್ಣಿನಲ್ಲಿ ಇದ್ರೆ ಅದನ್ನ ತಟಸ್ಥಗೊಳಿಸ್ತವೆ. ಯಾಕಂತಂದ್ರೆ ಅದನ್ನ ಲೀಚ್ ಮಾಡಬಹುದು, ಮಣ್ಣಿನ ಹೊರಗಡೆ ತೆಗೆದಾಕ್ತವೆ. ಹಾಗಾಗಿ ಮಣ್ಣಿನ ರಸಸಾರವನ್ನ ಸೂಕ್ತ ರೀತಿಯಲ್ಲಿ ಕಾಪಾಡ್ಕೊಳ್ಳೋಕ್ಕೂ ಕೂಡ ಈ ಹಸಿರೆಲೆ ಗೊಬ್ಬರಗಳು ಸಹಾಯ ಮಾಡ್ತವೆ. ಮತ್ತೆ ರಸಗೊಬ್ಬರಗಳ ಬಳಕೆ ಸಾಮರ್ಥ್ಯವನ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ತವೆ. ಯಾಕೆ ಅಂತಂದ್ರೆ ಒಂದು ನಾಣ್ಣುಡಿನೇ ಇದೆ, ಮನುಜ ಸತ್ತರೆ ಮಣ್ಣಿಗೆ, ಮಣ್ಣು ಸತ್ತರೆ ಇನ್ನೆಲ್ಲಿಗೆ ಅಂತ. ಯಾಕೆಂತಂದ್ರೆ ಮಣ್ಣು ಒಂದು ಜೀವ ವಸ್ತು. ಮಣ್ಣು ಜೀವ ಆಗಿರ್ಬೇಕು ಅಂತಂದ್ರೆ ಅಲ್ಲಿ ಯಾವ್ದಾದ್ರು ಜೀವಿಗಳಿರ್ಬೇಕು. ಅಂದ್ರೆ ನಮ್ಗೆ ಮೊದಲಿಗೆ ಕಣ್ಣೋಟಕ್ಕೆ ಸಿಗ್ತಕ್ಕಂಥದ್ದು ಎರೆಹುಳು ಇದ್ರೆ ಜೀವಿ ಅಂತ ಕಾಣ್ತೀವಿ. ಸೊ ಎರೆಹುಳು ನಮ್ಗೆ ಕಣ್ಣಿಗೆ ಕಾಣುತ್ತೆ, ಆ ಕಣ್ಣಿಗೆ ಕಾಣದೆ ಅನೇಕ ಸೂಕ್ಷ್ಮಾಣು ಜೀವಿಗಳಿರ್ತವೆ. ಈ ಎಲ್ಲಾ ಸೂಕ್ಷ್ಮಾಣು ಜೀವಿಗಳು ನಾವು ಯಾವುದೇ ಗೊಬ್ಬರಗಳನ್ನ ಮಣ್ಣಿಗೆ ಹಾಕ್ಲಿ ಅದನ್ನ ಸರಳ ರೂಪಕ್ಕೆ ವಿಭಜೀಕರಿಸಿ ಬೆಳೆಗಳಿಗೆ ಕೊಡ್ತವೆ. ಈಗ ನಾವು ಯೂರಿಯಾ ಹಾಕ್ತಿವಿ, DAP ಹಾಕ್ತಿವಿ, 17 ಅಥವಾ ಪೊಟ್ಯಾಶ್ ಹಾಕ್ತಿವಿ. ಈ ಎಲ್ಲಾ ರಾಸಾಯನಿಕ ಗೊಬ್ಬರಗಳಲ್ಲಿ ಇರತಕ್ಕಂಥ ಪೋಷಕಾಂಶಗಳನ್ನ ಅಣುರೂಪಕ್ಕೆ ತರಿಸಿ ಗಿಡಗಳಿಗೆ ಸಪ್ಲೈ ಮಾಡ್ತಕ್ಕಂಥದ್ದೇ ಈ ಸೂಕ್ಷ್ಮಾಣು ಜೀವಿಗಳು. ಈ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಚೆನ್ನಾಗಾಯ್ತು ಅಂದಾಗ ಮಣ್ಣು ಚೆನ್ನಾಗಿರ್ತದೆ, ಆರೋಗ್ಯವಾಗಿರ್ತದೆ ಅಂತ ಅರ್ಥ. ಸೊ ಆದ್ರೆ ಈ ಸೂಕ್ಷ್ಮಾಣು ಜೀವಿಗಳೆಲ್ಲ ತಮ್ಮ ಚಟುವಟಿಕೆ ಕಾರ್ಯವನ್ನ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಅವಕ್ಕೇನಾದ್ರು ಊಟ ಬೇಕಲ್ಲ, ಆ ಊಟವೇ ಈ ಸಾವಯವ ಅಂಶ. ಸೊ ಹಂಗಾಗಿ ನಾವು ಮಣ್ಣಿಗೆ ಸಾಕಷ್ಟು ಪ್ರಮಾಣದ ಹಸಿರೆಲೆ ಗೊಬ್ಬರಗಳಾಗಿರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಇವೆರಡನ್ನು ಕೊಟ್ಟಾಗ ಇದು ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗಿ ಕೆಲಸ ಮಾಡೋದ್ರಿಂದ ಸಾಕಷ್ಟು ಪ್ರಮಾಣದ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಮಣ್ಣಿನಲ್ಲಿ ವೃದ್ಧಿಯಾಗಿ ಈ ಎಲ್ಲಾ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತವೆ. ಸೊ ಹಾಗಾಗಿ ಈ ರೀತಿಯಾಗಿ ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ಜೊತೆಗೆ ಮಣ್ಣಿನ ಜೈವಿಕ ಗುಣಲಕ್ಷಣಗಳು ಕೂಡ ಚೇಂಜ್ ಆಗ್ತವೆ. ಈಗ ಆಲ್ರೆಡಿ ಹೇಳಿದಾಗೆ ಮಣ್ಣು ಒಂದು ಜೀವಂತ ವಸ್ತು. ಮಣ್ಣಿನ ಜೀವಸತ್ವವನ್ನು ಕಾಪಾಡಬೇಕು ಅಂದ್ರೆ ಸಾಕಷ್ಟು ಪ್ರಮಾಣ ಅಂದ್ರೆ ಜೈವಿಕ ಕ್ರಿಯೆಯನ್ನು ಕಾಪಾಡಬೇಕು ಅಂತಂದ್ರೆ ಸಾಕಷ್ಟು ಪ್ರಮಾಣದ ಸಾವಯವ ಅಂಶಗಳನ್ನ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಆಮೇಲೆ ಎರೆಹುಳುಗಳ ವೃದ್ಧಿಗಾಗಿ ನಾವು ಸಾಕಷ್ಟು ಪ್ರಮಾಣದ ಸಾವಯವ ಅಂಶವನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಮತ್ತೆ ಸಾಕಷ್ಟು ಪ್ರಮಾಣದ ಸಸ್ಯ ಪ್ರಚೋದಕಗಳು, ಹಾರ್ಮೋನ್ಸ್ಗಳು, ಜೀವಸತ್ವಗಳು ಹೆಚ್ಚಾಗಬೇಕು ಅನ್ನೋದಾದ್ರೆ ನಾವು ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆನ ಜಾಸ್ತಿ ಮಾಡಬೇಕು. ಆ ಕಾರಣಕ್ಕಾಗಿ ನಾವು ಸಾಕಷ್ಟು ಪ್ರಮಾಣದ ಸಾವಯವ ಗೊಬ್ಬರಗಳನ್ನ ಅಥವಾ ಜೈವಿಕ ಹಸಿರೆಲೆ ಗೊಬ್ಬರಗಳನ್ನ ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಡಾಕ್ಟರ್ ಬಸವಲಿಂಗಯ್ಯನವರೇ, ಹಸಿರೆಲೆ ಗೊಬ್ಬರ ಅಂದ್ರೆ ನಾವು ಅಲ್ಲೇ ಬೆಳೆದು ಏನು ಮಣ್ಣಿಗೆ ಪೂರೈಕೆ ಮಾಡ್ತೀವಲ್ಲ, ದ್ವಿದಳ ಧಾತಿಯ ಬೆಳೆಗಳನ್ನ ಹೆಚ್ಚು ಬಳಸಬೇಕು ಅಂತ ಹೇಳಿದ್ರಿ. ಸಾಮಾನ್ಯವಾಗಿ ಈ ಬೆಳೆಗಳನ್ನ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ನಾವು ಜೀವಾಣುಗಳಿಂದ ಉಪಚರಿಸ್ತೀವಿ. ಹಸಿರೆಲೆ ಗೊಬ್ಬರವಾಗಿ ಬಳಕೆ ಮಾಡುವಾಗಲೂ ಬೀಜೋಪಚಾರ ಮಾಡಿ ಬಳಕೆ ಮಾಡೋದು ಒಳ್ಳೇದು ಅಂತ ತಮ್ಮ ಅಭಿಪ್ರಾಯನೇ? ಹೌದು. ಯಾಕಂತಂದ್ರೆ ಆಗ್ಲೇ ಹೇಳಿದಾಗೆ ಸೆಣಬಾಗಿರ್ಬೋದು, ಅಪಸೆಣಬಾಗಿರ್ಬೋದು, ದೈಂಚ ಮತ್ತೆ ಯಾವುದೇ ದ್ವಿದಳ ಧಾನ್ಯ, ಅಲಸಂದೆ, ಹೆಸರು ಇವೆಲ್ಲವೂ ಕೂಡ ಹಸಿರೆ ಗೊಬ್ಬರಗಳಾಗಿ ನಾವು ಬಳಸ್ತೀವಿ. ಇವೆಲ್ಲವೂ ಕೂಡ ದ್ವಿದಳ ಧಾನ್ಯ ಜಾತಿಗೆ ಸೇರ್ಕೊಂಡಿರ್ತಕ್ಕಂಥವು. ಸ್ವಾಭಾವಿಕವಾಗಿ ನಮ್ಮ ಮಣ್ಣಿನಲ್ಲೇ ಈ ರೈಸೋಬಿಯಂ ಅಂತಕ್ಕಂಥ ಸೂಕ್ಷ್ಮಾಣು ಜೀವಿ ಇರುತ್ತೆ. ಅದು ದ್ವಿದಳ ಧಾನ್ಯ ಜಾತಿಯ ಬೆಳೆಗಳ ಬೇರುಗಳ ಜೊತೆ ನಂಟನ್ನು ಬೆಳೆಸಿ ವಾತಾವರಣದ ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತೆ. ಆದ್ರೆ ನಾವು ದ್ವಿದಳ ಧಾನ್ಯ ಜಾತಿಗೆ ಸೇರಿದ ಹಸಿರೆಲೆ ಗೊಬ್ಬರಗಳನ್ನ ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ನಾವು ರೈಸೋಬಿಯಂ ಅನ್ನ
ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಸಾಕಷ್ಟು ಪ್ರಮಾಣದ ರೈಜೋಬಿಯಮ್ ಮೊಳಕೆ ಹೊಡೆದಾಗಿ ಬೇರ್ ಬಿಡುತ್ತಲ್ಲ ಅದರ ಸುತ್ತ ರೈಜೋಸ್ಪಿಯರ್ ಅಂತೀವಿ, ಅಂದ್ರೆ ಬೇರಿನ ಸುತ್ತಮುತ್ತನೇ ಅಡಕವಾಗಿರೋದ್ರಿಂದ ಸುಲಭವಾಗಿ ಅದೇನಾಗುತ್ತೆ ಬೇರಿನ ಗಂಟುಗಳಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಇನ್ನು ಹೆಚ್ಚಿನ ಪ್ರಮಾಣದ ನಮಗೆ ಬೇರುಗಳಲ್ಲಿ ಗಂಟುಗಳು ಜಾಸ್ತಿ ಬರುತ್ತೆ. ಆ ಗಂಟುಗಳೆಲ್ಲವೂ ಕೂಡ ಈ ಸಾರಜನಕವನ್ನು ಸ್ಥಿರೀಕರಣಗೊಳಿಸ್ತಕ್ಕಂಥ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗೋದ್ರಿಂದ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಸಾರಜನಕ ಸ್ಥಿರೀಕರಣ ಆಗುತ್ತೆ. ಈಗ ನಾವು ಅಲ್ಲೇ ಬೀಜ ಬಿತ್ತನೆ ಮಾಡಿ ಅದನ್ನ ಉಳುಮೆ ಮಾಡಿ ಕಳಿಸ್ತೀವಲ್ಲ, ಈ ಕಳಿಯೋ ಅವಧಿ ಇದೆಯಲ್ಲ ಅದು ಎಷ್ಟಿರುತ್ತೆ ಸಾಮಾನ್ಯವಾಗಿ ನಾವು ಮಿನಿಮಮ್ 3 ವಾರ ಕೊಡ್ಲೇಬೇಕಾಗತ್ತೆ ಸರ್. 3 ರಿಂದ 4 ವಾರ, ಒಂದು 20 ರಿಂದ 25 ದಿವಸ. ಈಗ ನಾವು ಅಕ್ಕಪಕ್ಕದಲ್ಲಿ ಮರ ಗಿಡಗಳಿಂದ ಸೊಪ್ಪು ತಂದ್ರೆ, ಈಗ ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು ತಂದ್ರೆ ಆಗ್ಲೂ ಅಷ್ಟೇ ಸಮಯ ಬೇಕಾಗುತ್ತೆ. ಅಷ್ಟು ಸಮಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೊಳೆಯುವಿಕೆ ಕಾರ್ಯಕ್ರಮ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಇವೆಲ್ಲ ಕಂಪ್ಲೀಟ್ ಕೊಳೆತು ಗೊಬ್ಬರಗಳಾಗಿರ್ತವೆ. ಈಗ ಅದನ್ನ ಕಳಿಸುವಂತಹ ವೇಸ್ಟ್ ಡಿಕಂಪೋಸರ್ಗಳು ಕೂಡ ಬಂದಿದಾವೆ. ಈಗ ಅದನ್ನ ಬಳಕೆ ಮಾಡೋದ್ರಿಂದ ನಮ್ಗೇನಾದ್ರೂ ಫಲಿತಾಂಶ ಉತ್ತಮ ಆಗುತ್ತೆ? ಸೂಕ್ಷ್ಮಾಣುಜೀವಿಗಳ ಮಿಶ್ರಣವನ್ನ ನಾವು ಕೊಳಿಸುವಿಕೆ ಕಲ್ಚರ್ ಅಲ್ಲಿ ಬಳಸ್ತೀವಿ. ಅದರಲ್ಲಿ ಪ್ಲೂರೋಟಸ್ ಇರುತ್ತೆ, ಟ್ರೈಕೋಡರ್ಮಾ ಇರುತ್ತೆ, ಹೀಗೆ ಬೇರೆ ಬೇರೆ ಸೂಕ್ಷ್ಮಾಣುಜೀವಿಗಳ ಒಂದು ಮಿಶ್ರಣವೇ ಅಲ್ಲಿರುತ್ತೆ. ಸೊ ಇವೆಲ್ಲವೂ ಏನಾಗುತ್ತೆ, ಸಾವಯವ ವಸ್ತುಗಳಲ್ಲಿ ಅಥವಾ ಹಸಿರು ಗೊಬ್ಬರಗಳಲ್ಲಿ ಲಿಗ್ನಿನ್ ಅಂತ ಕಂಟೆಂಟ್ ಇರಬಹುದು, ಅಥವಾ ಸೆಲ್ಯುಲೋಸ್, ಎಮಿಸೆಲ್ಯುಲೋಸು, ಈ ತರ ಕಾರ್ಬೋಹೈಡ್ರೇಟ್ಸ್ಗಳು, ಇವೆಲ್ಲ ಕಣಗಳನ್ನು ಕೂಡ ಕರಗಿಸ್ಲಿಕ್ಕೆ ಒಂದೊಂದು ಸೂಕ್ಷ್ಮಾಣುಜೀವಿಗಳಿರ್ತವೆ. ಅವೆಲ್ಲವನ್ನ ನಾವು ಬಳಸಿದಾಗ ಏನಾಗುತ್ತೆ, ಕಾರ್ಯದಕ್ಷತೆ ಜಾಸ್ತಿಯಾಗಿ ಅವು ಕಡಿಮೆ ಸಮಯದಲ್ಲೇ ಬೇಗ ಕೊಳೆತು ಗೊಬ್ಬರಗಳಾಗ್ತವೆ. ಅದನ್ನು ಬಳಕೆ ಮಾಡೋದ್ರಿಂದ ಒಳ್ಳೇದಾಗತ್ತೆ. ಯಾಕಂದ್ರೆ ಅದಕ್ಕೆ ಆದಂತ ನಿರ್ದಿಷ್ಟವಾದಂತ ಸೂಕ್ಷ್ಮಾಣುಜೀವಿಗಳ ಸಮೂಹ ಅಲ್ಲಿರೋದ್ರಿಂದ ಅವ್ರ ಕಾರ್ಯಚಟುವಟಿಕೆ ಚೆನ್ನಾಗಿ ಬೇಗ ಕೊಳಿಸಿ ನಮಗೆ ಉತ್ತಮ ಗೊಬ್ಬರವನ್ನು ಕಡಿಮೆ ಸಮಯದಲ್ಲಿ ನೀಡುತ್ತದೆ. ಈಗ ಹಸಿರೆಲೆ ಗೊಬ್ಬರದ ಬಳಕೆ ಪ್ರಾಮುಖ್ಯತೆ ಇದ್ರ ಬಗ್ಗೆ ಅರಿವು ಸಾಕಷ್ಟಿದ್ರು ಜನರಿಗೆ ಬೀಜ ಸಿಗ್ತಾ ಇಲ್ಲ. ಈಗ ಸಮಸ್ಯೆ ಆಗಿರೋದು, ಎಲ್ಲರೂ ಕೂಡ ಬೀಜ ತಗೋತಾರೆ, ಬೆಳೀತಾರೆ, ಮಣ್ಣಿಗೆ ಉಳುಮೆ ಮಾಡಿಬಿಡ್ತಾರೆ. ಯಾರೋ ಒಬ್ರು ಬೀಜ ಬೆಳಿಬೇಕಲ್ವೇ? ಹಾಗಾಗಿ ತುಂಬಾ ಜನ ಹೇಳೋದು, ಅದನ್ನು ಬಳಕೆ ಮಾಡುವಂತಹ ರೈತರೇ ಒಂದು 5 ರಿಂದ 10 ಗುಂಟೆ ಜಾಗದಲ್ಲಿ ಮುಂದಿನ ವರ್ಷಕ್ಕೆ ಬೇಕಾದಂತಹ ಬೀಜವನ್ನ ಬೆಳೆಸ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಈ ಬೀಜೋತ್ಪಾದನೆಗೆ ಸಂಬಂಧಪಟ್ಟಂತೆ ರೈತರು ಏನಾದರೂ ಕ್ರಮವನ್ನ ತೆಗೆದುಕೋಬಹುದು ಅಂತ ತಮಗನ್ಸುತ್ತಾ? ಹೌದು ಸರ್. ಈಗ ನಾವು ಹಸಿರೆಲೆ ಗೊಬ್ಬರಗಳನ್ನ ಬೆಳ್ಕೋತಾ ಇದೀವಿ ಅಂತಂದ್ರೆ 60 ದಿನದ ಒಳಗಾಗಿ ನಾವು ಗೊಬ್ಬರದ ಪರ್ಪಸ್ಗೆ ಮಣ್ಣಿಗೆ ಸೇರಿಸಿ ಅಂತ ಹೇಳ್ತೀವಿ. ಅದಿಲ್ಲ ಅನ್ನೋದಾದ್ರೆ ನಾವೇನ್ ಮಾಡ್ಬೇಕು ಅಂತಂದಾದ್ರೆ ಅದನ್ನ ಬಿಟ್ಬಿಡ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಸನೆಂಪು ಅಪ್ಸೆಂಡಮ್ ಅಂತ ಹೇಳ್ತೀವಿ, ಅದು 100 ರಿಂದ 110 ದಿನದಲ್ಲಿ ಅದು ಮೆಚೂರ್ ಆಗುತ್ತೆ, ಅದ್ರ ಕಾಯಿಗಳು ಬರುತ್ತೆ. ಅದನ್ನ ನಾವು ಹಾರ್ವೆಸ್ಟ್ ಮಾಡ್ಕೊಂಡು ಅದನ್ನ ಮುಂದಿನ ಸರಿಗಾಗಿ ಬಿತ್ತನೆ ಬೀಜಕ್ಕೆ ಬಳಕೆಗಾಗಿ ನಾವು ಇಟ್ಕೋಬೇಕಾಗತ್ತೆ. ಈಗ ದೈಂಚ ಚಂಬೆ ಅಂತೀವಿ, ಅದು 130 ರಿಂದ 140-45 ದಿನದಲ್ಲಿ ಕಟಾವು ಬರುತ್ತೆ. ಅವಾಗ ಅದರ ಬಿತ್ತನೆ ಬೀಜಗಳನ್ನ ನಾವು ಸಾಕಷ್ಟು ಪ್ರಮಾಣದಲ್ಲಿ ಇಟ್ಕೋಬೇಕಾಗತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು. ಒಂದು ವೇಳೆ ನಾವೇನಾದ್ರು ಕಮರ್ಷಿಯಲ್ ಆಗಿ ಬಿತ್ತನೆ ಪರ್ಪಸ್ಗೆ ಮಾಡ್ತೀವಿ ಅನ್ನೋದಾದ್ರೆ ಸ್ವಲ್ಪ ಅದನ್ನ ನಾವು ಬೇರೆ ಬೆಳೆಗಳ ತರ, ಈಗ ಸಾಮಾನ್ಯವಾಗಿ ಎರ್ಚೋದ್ರ ಬದಲು ಸ್ವಲ್ಪ ಅಂತರವೆಲ್ಲ ಇಟ್ಟಾಗ ಅದು ಗಿಡ ಚೆನ್ನಾಗಿ ರೊಬಸ್ಟ್ವಾಗಿ ಬೆಳೀತದೆ. ಚೆನ್ನಾಗಿ ಕೊಂಬೆಗಳೆಲ್ಲ ಚೆನ್ನಾಗಿ ಬಂದಾಗ ಏನಾಗುತ್ತೆ, ನಮ್ಗೆ ಒಳ್ಳೆ ಪಾರ್ಟ್ಸ್ ಇಳುವರಿ ಜಾಸ್ತಿ ಆಗುತ್ತೆ. ತೀರಾ ಒತ್ತಾಗಿ ಗಿಡಗಳು ಬಂದ್ಬಿಟ್ಟಾಗ ಅದ್ರ ಬೆಳವಣಿಗೆ ಸರಿಯಾಗಲ್ಲ. ಹಾಗಾಗಿ ಈ ಹಸಿರೆಲೆ ಗೊಬ್ಬರಗಳಿಗೆ 1.5 ಅಡಿ ಅಂತರದಲ್ಲಿ ಸಾಲುಗಳಲ್ಲಿ ಗಿಡದಿಂದ ಗಿಡಕ್ಕೆ ಒಂದು 4 ಇಂಚು ಅಥವಾ 8 ಇಂಚು ಅಂತರದಲ್ಲಿ ಬಿತ್ತನೆ ಮಾಡಿ ನಾವು ಬೆಳೆಸೋದಾದ್ರೆ ಹಸಿರೆಲೆ ಗೊಬ್ಬರಗಳ ಬೀಜೋತ್ಪನ್ನ ಮಾಡಬಹುದು. ಆದ್ರೆ ಜನರಲ್ ಆಗಿ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಹಸಿರೆಲೆ ಗೊಬ್ಬರ ಬೆಳೆಸೋಕೆ ನಾವು ಎಕರೆಗೆ 20 kg ಬೀಜಗಳನ್ನ ಬಳಸಿ ಅಂತ ಹೇಳ್ತೀವಿ. ಆದ್ರೆ ನಾವು ಬಿತ್ತನೆ ಬೀಜಕ್ಕೆ ಮಾಡಬೇಕಾದಾಗ ಸ್ವಲ್ಪ ಅಂತರ ಜಾಸ್ತಿ ಕೊಡೋದು, ಗಿಡಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ಅಂತ ಟೈಮಲ್ಲಿ 10 kg ಎಕರೆಗೆ ಬಳಸಿ ಬೀಜೋತ್ಪಾದನೆ ಕಾರ್ಯಕ್ರಮವನ್ನ ಕೈಗೊಳ್ಳಬಹುದು. ಸಾಮಾನ್ಯವಾಗಿ ರೈತರ ಅಳಲು ಏನಪ್ಪಾ ಅಂದ್ರೆ ಇದೇನೆ, ಈಗ ಮಳೆ ಬಿದ್ದಿರುತ್ತೆ, ಹಸಿರೆಲೆ ಗೊಬ್ಬರವನ್ನು ಬಿತ್ತನೆ ಮಾಡಬೇಕು, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತಾರೆ, ಬೀಜ ಇಲ್ಲ ಅಂತಾರೆ. ಆದ್ರೆ ಯಾರೂ ಕೂಡ ನಾವೇ ಯಾಕೆ ಬೆಳಕಬಾರದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆಯ್ತು, ಈಗ ಹಸಿರೆಲೆ ಗೊಬ್ಬರವನ್ನ ಏನು ನಾವು ಬಳಕೆ ಮಾಡ್ತೀವಲ್ವಾ, ಈ ಗೊಬ್ಬರದ ಬಳಕೆಯಿಂದ ಮಣ್ಣಿನ ಸತ್ವ, ಮಣ್ಣಿನ ಫಲವತ್ತತೆ ಎಲ್ಲ ಜಾಸ್ತಿ ಆಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಹಿಂದಿನ ಕಾಲದಲ್ಲೆಲ್ಲ ರೈತರು ಈ ಹಟ್ಟಿ ಗೊಬ್ಬರ ಮಾಡುವಾಗ ತಿಪ್ಪೆಗೇನೆ ಹಸಿರೆಲೆ ಸೊಪ್ಪನ್ನ ಸೇರಿಸೋರು. ಅದು ಕೂಡ ಒಂದು ಒಳ್ಳೆ ಪದ್ಧತಿ ಅಂತ ಅನ್ಸುತ್ತಾ ತಮಗೆ? ಹೌದು ಸರ್. ಯಾಕಂತಂದ್ರೆ ಹಿಂದಿನ ಕಾಲದಲ್ಲಿ ರೈತರು ಜನರಲ್ ಆಗಿ ನಾನು ನೋಡಿದಾಗ ಎಕ್ಕದ ಗಿಡನ ಸೇರಿಸ್ತಾ ಇದ್ರು. ಈಗ ನಮ್ಮಲ್ಲಿ ಗದ್ದೆಗಳು ಮಾಡ್ಬೇಕು ಅಂತಂದ್ರೆ ಎಕ್ಕದ ಸೊಪ್ಪು, ಬೇವಿನ ಸೊಪ್ಪು ಇವೆಲ್ಲ ಸೇರಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಕೆಲವೊಂದು ರಾಸಾಯನಿಕ ವಸ್ತುಗಳಿದೆ, ಅವೆಲ್ಲ ಮಣ್ಣಲ್ಲಿ ಕೊಳತಾಗ ಅವೇ ಕೆಲವೊಂದು ರಾಸಾಯನಿಕಗಳನ್ನ ರಿಲೀಸ್ ಮಾಡಿ ಎಷ್ಟೋ ರೋಗ ರುಜಿನಗಳನ್ನ ಕಂಟ್ರೋಲ್ ಮಾಡ್ತಾ ಇತ್ತು. ಈಗ ನಾವು ಈ ಮಲೆನಾಡು ಈ ಕಡೆ ಹೋದ್ರೆ ಗಾಂಧಿ ಗುಲಾಬಿ ಅಂತ ಕ್ರೋಮೋಲಿನ ವಾಟರೇಟ್ ಅಂತ ಸಿಗುತ್ತೆ. ಅಲ್ಲಿ ಮಲೆನಾಡಿನ ಭತ್ತದ ಗದ್ದೆಗಳಿಗೆ ನಾವು ಅದನ್ನ ಬಳಸಿ, ಅಥವಾ ಇಲ್ಲೂ ಕೂಡ ಬಳಸಬಹುದು ಇದು ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕಿದ್ರೆ. ಅದು ಕೊಳಿಬೇಕಾದ್ರೆ ಅದರಲ್ಲಿ ಒಂದು ಬ್ರೋಮೋಲಿನ್ ಅಂತ ಕಾಂಪೌಂಡ್ ಇರ್ತದೆ. ಅದೇನ್ ಮಾಡುತ್ತೆ ಅಂತಂದ್ರೆ, ಅದು ಮಣ್ಣಲ್ಲಿ ರಿಲೀಸ್ ಆದ ತಕ್ಷಣನೇ ಭತ್ತಕ್ಕೆ ಬರತಕ್ಕಂಥ ಬೆಂಕಿ ರೋಗದ ಈ ಪೈರಿಕ್ಯುಲೇರಿಯೇಜ್ ಏನಂತ ನಾವು
ನಾವು ಶಿಲೀಂಧ್ರ ಅಂತ ಕರಿತೀವಿ ಅದನ್ನ ಸಾಯಿಸುತ್ತೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಕೀಟನಾಶಕ ಮತ್ತು ರೋಗನಾಶಕ ತತ್ವ ಈ ಎಕ್ಕದ ಗಿಡ, ಹೊಂಗೆ ಗಿಡ, ಬೇವಿನ ಗಿಡ, ಕೆರೆಗಳಲ್ಲಿ ಪಿಶಾಚಿ ತಾವರೆ ಅಂತ ಬೆಳೆಯುತ್ತಲ್ಲ, ವಾಟರ್ ಹೈಸಿ ಅಂತ, ಆಯ್ತು ಸರ್, ಅದನ್ನು ಬಳಕೆ ಮಾಡಬಹುದು. ಅದರಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ಪೋಷಕಾಂಶಗಳಿದೆ. ಜೊತೆಗೆ ಪಿಶಾಚಿ ತಾವರದ್ದೇನಿದೆ ಅಂತಂದ್ರೆ ಅದ್ರ ಸ್ಟೆಮ್ಸ್ ಎಲ್ಲ, ಅದ್ರ ಕಾಂಡಗಳೆಲ್ಲ ಬಹಳ ಸೆಕ್ಯುಲೆಂಟ್, ಅಂದ್ರೆ ಬುದ್ಧವಾಗಿರ್ತಕ್ಕಂಥದ್ದು, ಸಾಕಷ್ಟು ಎಲೆಗಳಿರ್ತದೆ. ಅದನ್ನು ಕೊಚ್ಚಿ ಕೂಡ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಅದು ಕೊಳೆತು ಕೂಡ ಗೊಬ್ಬರ ಆಗುತ್ತೆ. ಇವನ್ ಪಾರ್ಥೇನಿಯಂ ಗಿಡನು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತದೆ. ಪಾರ್ಥೇನಿಯಂ ಒಂದ್ ಸ್ವಲ್ಪ ನೀರು ಮತ್ತೆ ಪೋಷಕಾಂಶಗಳು ಮಣ್ಣಲ್ಲಿ ಸಿಕ್ಬಿಡ್ತು ಅಂತ ನಮ್ಮ ಬೆಳೆಗಿಂತನೂ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಸೊ ಅದನ್ನ ನಾವು ಹೂ ಬಿಡೋಕ್ ಮುಂಚಿನ ಹಂತದಲ್ಲಿ ಕಟಾವು ಮಾಡಿ ಮಣ್ಣಿಗೆ ಸೇರಿಸ್ಬಿಟ್ರೆ ಕೂಡ ಅದು ಕೂಡ ಕೊಳೆತು ಉತ್ತಮವಾದಂತ ಗೊಬ್ಬರ ಆಗುತ್ತೆ. ತಾವು ಜಾಗರಿ ಪಾರ್ಕ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ. ಕೂಳೆ ಕಬ್ಬೇನ್ ಬೆಳ್ಕೋತಾರಲ್ಲ, ಅಥವಾ ಕಬ್ಬಿನ ಆರಂಭದ ದಿನಗಳಲ್ಲಿ 2 ಸಾಲಿನ ನಡುವೆ ಹಸಿರೆಲೆ ಗೊಬ್ಬರವನ್ನು ಬೆಳೆದು ಉಳುಮೆ ಮಾಡಿ ಮಣ್ಣಿಗೆ ಸೇರಿಸಿದ್ರೆ ಈ ಕಳೆ ಹತೋಟಿಯ ಒಂದು ಕೆಲಸನೂ ಆಗುತ್ತೆ, ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಿಸಬಹುದು ಅಂತ ಹೇಳಲಾಗುತ್ತೆ. ತಮ್ಮ ಅಭಿಪ್ರಾಯ? ಇದು 100% ಸತ್ಯ ಆಗುತ್ತೆ ಸರ್. ಯಾಕಂತಂದ್ರೆ ಈಗಿನ ಎಷ್ಟೋ ರೈತರುಗಳು ಕೆಲವರು ನನಗೆ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ, ನನ್ಗೆ ಕಬ್ಬು ಹಿಂಗಾಗಿದೆ, ಕಬ್ಬಲ್ಲಿ ಸಾಕಷ್ಟು ಕಳೆ ಬಂದ್ಬಿಟ್ಟಿದೆ. ಯಾಕಂತಂದ್ರೆ ಕಬ್ಬು ಮೊದಲ 3 ತಿಂಗಳು ಅಷ್ಟೊಂದು ಬೆಳವಣಿಗೆ ಕಾಣಲ್ಲ. ಆಮೇಲೆ ಕಬ್ಬನ್ನ 3 ಅಡಿಗೆ ನಾಟಿ ಮಾಡ್ತಕ್ಕಂಥದ್ದು ಅಥವಾ 5 ಅಡಿಗೆ ನಾಟಿ ಮಾಡ್ತಕ್ಕಂಥದ್ದು ಪದ್ಧತಿ ಇದೆ. 5 ಅಡಿಗೆ ನಾಟಿ ಮಾಡತಕ್ಕಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ 2 ಸಾಲುಗಳ ಮಧ್ಯದಲ್ಲಿ ಜಾಗ ಇರುತ್ತೆ. ಅಂತ ಟೈಮಲ್ಲಿ ಏನಾಗುತ್ತೆ, ನಾವು ಕಬ್ಬನ್ನ ನಾಟಿ ಮಾಡಿದಾಗ ಸಾಕಷ್ಟು ಪ್ರಮಾಣದ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಿರ್ತೀವಿ, ಸಾವಯವ ಮತ್ತೆ ರಾಸಾಯನಿಕ. ಈ ಎಲ್ಲ ಪೋಷಕಾಂಶಗಳನ್ನ ಬಳಸ್ಕೊಂಡು ಯಥೇಚ್ಛವಾದಂತ ಕಳೆಗಳು ಬಂದ್ಬಿಡುತ್ತೆ. ಸೊ ಕಳೆಗಳನ್ನ ಹತ್ತಿಕ್ಲಿಕ್ಕಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಕಬ್ಬಿನ ಮಧ್ಯೆ ನಾವು ಹಸಿಲ ಗೊಬ್ಬರಗಳನ್ನ ಹಾಕಿ ಅದನ್ನ ನಾವು ಒಂದು 45 55 ದಿನ ಆದ್ಮೇಲೆ ಹೆಂಗೋ ಅವ್ರು ಮುರಿ ಕಟ್ತಾರೆ. ಆ ಟೈಮಲ್ಲಿ ಇಂಟರ್ ಕಲ್ಟಿವೇಟ್ ಮಾಡ್ತಾರೆ, 2 ಸಲ ಆದ್ರೂ ಮಾಡ್ತಾರೆ. ಒಂದು 2 ತಿಂಗಳಿಗಾರ ಒಂದ್ಸರಿ ಮಾಡ್ತಾರೆ, ಇಲ್ಲ ಕೊನೆಗಾಗಿ 90 ದಿನಕ್ಕೆ ಲಾಸ್ಟ್ ಗೊಬ್ಬರ ಕೊಟ್ಟು ಒಂದು ಮುರಿ ಕಟ್ಟೋದು ಒಂದು ಸಾಮಾನ್ಯವಾದಂತಹ ಪದ್ಧತಿ. ಅಂತ ಸಂದರ್ಭದಲ್ಲಿ ಮಣ್ಣಿಗೆ ಸೇರಿಸೋದ್ರಿಂದ ಒಂದು ಸುಲಭವಾಗಿ ಇವರು ಕಳೆ ನಿರ್ವಹಣೆ ಮಾಡಬಹುದು, ಸಾಕಷ್ಟು ಪ್ರಮಾಣದ ಸಾವಯವಾಂಶವನ್ನು ಮಣ್ಣಿಗೆ ಸೇರಿಸಬಹುದು. ಅದು ಮುಂದಿನ ದಿನಗಳಲ್ಲಿ ಮಣ್ಣಿನ ಫಲವತ್ತತೆ ಚೆನ್ನಾಗಿ ಕಬ್ಬಿನ ಇಳುವರಿಗೆ ಅನುಕೂಲ ಮಾಡಿಕೊಡ್ತದೆ. ಈಗ ನಿಮ್ಮ ವಿಸಿ ಫಾರ್ಮ್ ಅಲ್ಲಿ ಹಸಿರೆಲೆ ಗೊಬ್ಬರದ ಬೀಜನೂ ಸಿಗುತ್ತಾ? ನಮ್ಮಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸಿಗುತ್ತೆ ಸರ್. ಹೆಚ್ಚಿನ ಪ್ರಮಾಣದ ನಾವು ಈ ಹಸಿರೆಲೆ ಗೊಬ್ಬರಗಳ ಬೀಜಗಳನ್ನ ನಾವು ವೆಸ್ಟ್ ಬೆಂಗಾಲ್ ಮತ್ತೆ ಅಸ್ಸಾಂ ಆ ಕಡೆಯಿಂದಾನೆ ತರಿಸ್ಕೊಳ್ಳೋದು. ನೀವು ಮುಂಚೆನೆ ಪ್ರಶ್ನೆ ಕೇಳಿದ್ರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗಲ್ಲ ಅಂತ. ಏನಂದ್ರೆ ಆಯಾ ಜಿಲ್ಲೆಗಳ ರೈತರುಗಳು ಮುಂಚೆನೆ ಹೋಗಿ ರೈತ ಸಂಪರ್ಕ ಕೇಂದ್ರಗಳಿಗೆ ಇಷ್ಟು ಪ್ರಮಾಣದ ಹಸಿರೆಲೆ ಬಿತ್ತನೆ ಬೀಜಗಳು ಬೇಕು ಅಂತ ಏನಾದ್ರು ಅವರು ಕೃಷಿ ಅಧಿಕಾರಿಗಳಿಗೆ ತಿಳಿಸಿದ್ರೆ ಅವರು ಮೇಲ್ಮಟ್ಟಕ್ಕೆ ಅದನ್ನ ಇಂಡೆಂಟ್ಸ್ ನ ತಲುಪಿಸಿ ಸಾಕಷ್ಟು ಪ್ರಮಾಣದ ಬಿತ್ತನೆ ಬೀಜಗಳ ದಾಸ್ತಾನುಗಳನ್ನ ವ್ಯವಸ್ಥೆ ಮಾಡ್ಕೊಳಕ್ ಅವ್ರು ಅನುಕೂಲ ಮಾಡ್ಕೋತಾರೆ. ರೈತರು ಏನಾಗ್ತಾರೆ ಅಂದ್ರೆ ಬಿತ್ತನೆ ಮಾಡೋ ಟೈಮ್ಗೆ ಹೋಗ್ತಾರೆ, ಅಡ್ವಾನ್ಸ್ ಆಗಿ ಹೇಳಲ್ಲ. ಒಂದೊಂದ್ಸರಿ ಅವ್ರು ತಂದು ಅದು ಸೇಲ್ ಆಗದೆ ಇದ್ದಾಗ ಅದು ವೇಸ್ಟ್ ಆಗುತ್ತೆ ಅಂತ ಹೇಳಿತಾರಲ್ಲ, ಈ ಎಲ್ಲ ಸಮಸ್ಯೆಗಳಿರ್ತದೆ. ಅದನ್ನ ಆ ಮಟ್ಟದಲ್ಲಿ ಬಗೆಹರಿಸಿಕೊಂಡ್ರೆ ಸಾಕಷ್ಟು. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಬಸವಲಿಂಗಯ್ಯ ಅವರೇ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೇ? ಅಗತ್ಯವಾಗಿ ಸರ್, ಹಸಿರೆಲೆ ಗೊಬ್ಬರಗಳ ಕುರಿತು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳೋದಾದ್ರೆ ನನಗೆ ರೈತ ಬಾಂಧವರು ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ: 7259675685. ಇನ್ನೊಮ್ಮೆ ಹೇಳ್ತೀರಾ? 7259675685. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 7259675685. ಒಳ್ಳೆಯದು ಡಾಕ್ಟರ್ ಬಸವಲಿಂಗಯ್ಯ ಅವರೇ, ಇದುವರೆಗೂ ಕೂಡ ಹಸಿರೆಲೆ ಗೊಬ್ಬರದ ಪ್ರಾಮುಖ್ಯತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇದುವರೆಗೂ ಹಸಿರೆಲೆ ಗೊಬ್ಬರದ ಮಹತ್ವ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. ಮುಂದಿನ ಸೋಮವಾರ 25ನೇ ತಾರೀಕು ಇದೇ ಸರಣಿಯಲ್ಲಿ ಮುಸುಕಿನ ಜೋಳದ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾ ಎಸ್ ಎಂ ಮನು ಅವರು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು.
ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ